ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ಪ್ರೀತಿಯ ವೀಕ್ಷಕರಿಗೆ ಶುಭೋದಯ ಮತ್ತು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಶುಕ್ರವಾರ. ಇವತ್ತು ವಿಜಯವಾಹಿನಿಯಲ್ಲಿ ಒಂದು ಸುಭಾಷಿತ ಇದೆ. ಕೇವಲ ಧನಾತ್ಮಕವಾದ ಧೋರಣೆ ಒಂದೇ ಇದ್ರೆ ಸಾಲಲ್ಲ, ಜೊತೆಗೆ ನಮ್ಮ ಪರಿಶ್ರಮನೂ ಇರಬೇಕು, ಆಗಲೇ ಯಶಸ್ಸು ನಮಗೆ ಸಿಗೋದು ಅಂತ ಸುಭಾಷಿತ ಹೇಳ್ತದೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಕಾಫಿ ಕಟ್ಟೆ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂಥದ್ದು. ತಮಗೆಲ್ಲ ಗೊತ್ತೇ ಇದೆ, ನಾವು ದಿನಪತ್ರಿಕೆಗಳನ್ನ ಅವತ್ತಿನ ದಿನಪತ್ರಿಕೆಗಳನ್ನ ತೆಗೆದುಕೊಂಡು ಅಲ್ಲಿ ಯಾವ ಸುದ್ದಿ ಸಮಾಚಾರಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತೀವಿ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ. ಮೊದಲು ಅವರನ್ನು ಸ್ವಾಗತಿಸುವಂತಹ ಸಮಯ. ನನ್ನ ಜೊತೆಗೆ ಡಾಕ್ಟರ್ HR ರವೀಶ್, ಇವರು ಹಿರಿಯ ಪತ್ರಕರ್ತರು, ಹಾಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮಾಜಿ ಸದಸ್ಯರು. ಸರ್, ತಮಗೆ ಪ್ರೀತಿಯ ಸ್ವಾಗತ. ಹಾಗೆ ಮೋನಿಶಾ, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಹುಡುಗಿ, BCA 3ನೇ ವರ್ಷದಲ್ಲಿ ಓದ್ತಾ ಇರುವಂತಹ ಹುಡುಗಿ. ಆ ಹುಡುಗಿಯನ್ನು ಕೂಡ ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಸ್ವಾಗತ ನಿನಗೂ. ಇನ್ನು ಡಾಕ್ಟರ್ ಗುರುರಾಜ್ ಪೋಷಟ್ಟಹಳ್ಳಿ, ಇವರು ಸಂಸ್ಕೃತಿಯ ಚಿಂತಕರು. ಎಲ್ಲ ಪತ್ರಿಕೆಗಳಿಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾದಂಥ ಅವರು ಬರಿತಾ ಇರ್ತಾರೆ. ಹಾಗೆ ಪ್ರಣವ್ ಮೀಡಿಯಾ ಅನ್ನೋದು ಸಂಸ್ಥೆಯನ್ನ ಅವರು ನಡೆಸ್ತಾ ಇದ್ದಾರೆ. ಜೊತೆಗೆ ಇವರು ನಿರೂಪಕರು ಕೂಡ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ಸೊ, ಇವತ್ತು ಎಲ್ಲ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಮುಖ್ಯವಾದ ಅಂಶಗಳು ಯಾವ್ಯಾವ್ದಿದೆ ಅಂತ ನಾವು ಹೇಳ್ಬೋದು ಸರ್. ಆಮೇಲೆ ಇವತ್ತು ನಾನು ಹೇಳಲೇಬೇಕಾದದ್ದು, ಮೊದಲಿಗೆ ನರೇಂದ್ರ ಮೋದಿಯವರು ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ಉಡುಪಿಗೆ ಬರ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ಬೋದಾ ಸರ್? ಈ ಒಂದು ಕಳೆದ 3 ದಿನಗಳ ಹಿಂದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ನಮ್ಮ ಅಯೋಧ್ಯೆಯ ಐತಿಹಾಸಿಕ ಕ್ಷೇತ್ರ ಅಯೋಧ್ಯೆಯಲ್ಲಿ ಒಂದು ಧ್ವಜಾರೋಹಣವನ್ನು ಮಾಡುವ ಮೂಲಕ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ನಮ್ಮ ಹಿಂದೂ ಧರ್ಮವನ್ನು, ಪತಾಕೆಯನ್ನು ಹಾರಿಸಿದ್ದಾರೆ. ಖಂಡಿತ. ಆ ಸಂದರ್ಭದಲ್ಲೇ ನಮ್ಮ ಉಡುಪಿಗೆ ಬರ್ತಾ ಇದ್ದಾರೆ. ಉಡುಪಿಯಲ್ಲಿ ಇವತ್ತು 31 ಅಡಿಗಳ ಎತ್ತರದ ಒಂದು ಕಂಚಿನ ಪ್ರತಿಮೆ, ಶ್ರೀರಾಮಚಂದ್ರನ ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡೋರಿದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆನೆ ಅವರು ಬಂದಂಥ ಸಂದರ್ಭದಲ್ಲಿ ಇಡೀ 10-11 ಕಿಲೋಮೀಟರ್ ದೂರ ಒಂದು ಶೋಭಾಯಾತ್ರೆ, ಅವರ ಒಂದು ರೋಡ್ ಶೋ ನಡೆಯುತ್ತೆ. ರೋಡ್ ಶೋಗಳ ಇಕ್ಕೆಳೆಗಳಲ್ಲಿ ಜನಸ್ತೋಮ ನೆರೀತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಜೊತೆಗೆ 3,000ಕ್ಕೂ ಅಧಿಕ ಒಂದು ಪೊಲೀಸ್ ಬಂದೋಬಸ್ತನ್ನು ಇವತ್ತು ಅಲ್ಲಿ ಹಾಕಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ನೇತೃತ್ವ ವಹಿಸಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಸಹ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಂತರದಲ್ಲಿ ಒಂದು ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದಂಥ ನಂತರದಲ್ಲಿ ಎಲ್ಲ ಅಲ್ಲಿನ ಒಂದು ಏನು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡ ನಂತರ ಅವರು ಆ ಒಂದು ಶ್ರೀರಾಮಚಂದ್ರನ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಾರೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲೇಬೇಕಾಗತ್ತೆ. ಅಯೋಧ್ಯೆಯಲ್ಲಿ ಒಂದು ವಿವಾದವನ್ನು ಬಗೆಹರಿಸುವಂತಹ ವಿಚಾರದಲ್ಲಿ ನಮ್ಮ ಉಡುಪಿ ಕ್ಷೇತ್ರದ ವಿಶ್ವೇಶ್ವರ ತೀರ್ಥರು, ಪೇಜಾವರ ಶ್ರೀಗಳು ಸಾಕಷ್ಟು ಸಲಹೆ ಇದನ್ನ ಆ ಒಂದು ಸಮಿತಿಯಲ್ಲಿ ಇದ್ದುಕೊಂಡು ಕೊಟ್ಟಿದ್ರು. ನಿಜ. ಆ ಒಂದು ಸಮಿತಿಯಲ್ಲಿ ನಮ್ಮ ವಿಶ್ವೇಶ್ವರ ತೀರ್ಥರು ಇದ್ದಿದ್ದೇ ನಮಗೊಂಥರ ಹೆಮ್ಮೆ. ಖಂಡಿತ. ಅವರು ಬಡಕಲ ದೇಹ ಆದರೂ ಸಹ ಅವರ ವ್ಯಕ್ತಿತ್ವ ತುಂಬಾ ಧೀಮಂತವಾದಂಥ ವ್ಯಕ್ತಿತ್ವ. ಆ ಅಂತ ಸ್ವಾಮೀಜಿಗಳು ಇವತ್ತಿನ ದಿನ ಪ್ರಧಾನಮಂತ್ರಿಗಳು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಒಂದು ಕಂಚಿನ ಪ್ರತಿಮೆ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಇದ್ದಿದ್ದರೆ ತುಂಬಾನೇ ಸಂತೋಷ ಪಡ್ತಿದ್ರು ಅಂತ ನಾನಾದರೂ ಇದು ಮಾಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತೇನೆ. ಖಂಡಿತ ಖಂಡಿತ. ನಾವು ವಿಶ್ವಂ ವಾಹಿನಿಯಿಂದ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ಅವರ ಈ ನಮ್ಮ ಭೇಟಿ ಏನಿದೆ
ಅದು ಯಶಸ್ವಿಯಾಗಲಿ. ಗುರುರಾಜ್ ಅವರೇ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕರುನಾಡಿನ ಹೆಮ್ಮೆ ಮಧ್ವಾಚಾರ್ಯರು ಹುಟ್ಟಿದಂತಹ, ಮಧ್ವಾಚಾರ್ಯರಿಂದ ಸ್ಥಾಪಿತವಾದಂತಹ ಉಡುಪಿಯಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಬಂದು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ 1,00,000 ಜನ ಕೂತು ಭಾಗವಹಿಸುವ ಗೀತಾ ಪಾರಾಯಣದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ವಿಶ್ವಗೀತಾ ಪರ್ಯಾಯ ಅಂತ 2 ವರ್ಷಗಳಿಂದ ಸತತವಾಗಿ ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಅಂಗವಾಗಿ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆ, ಅಂತಹ ವಿಶ್ವ ನಾಯಕ ನಮ್ಮ ಕಡಲ ತಡೆಯ ಊರಿಗೆ ಬಂದು ಕೃಷ್ಣನ ದರ್ಶನ ಮಾಡಿ, ವಿಶೇಷವಾಗಿ ಕನಕ ಗೋಪುರಕ್ಕೆ, ಕನಕನ ಕಿಂಡಿ ಅಲ್ಲಿಗೆ ಒಂದು ಬಂಗಾರದ ಕವಚವನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಕೃಷ್ಣನ ಮುಂಭಾಗದಲ್ಲಿರುವ ತೀರ್ಥ ಮಂಟಪಕ್ಕೂ ಕೂಡ ಪರಮಪೂಜ್ಯ ಪುತ್ತಿಗೆ ಶ್ರೀಗಳ ಸನ್ಯಾಸ ಸ್ವೀಕಾರದ 50 ವರ್ಷಗಳ ಸವಿನೆನಪಿನಲ್ಲಿ ಇಡೀ ತೀರ್ಥ ಮಂಟಪಕ್ಕೆ ಒಂದು ಕನಕ ಕವಚವನ್ನು ಮಾಡಿಸಿದ್ದಾರೆ. ಅದರ ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ. ಉಡುಪಿಯ ಅಷ್ಟಮಠಾಧೀಶರು, ನಾಡಿನ ಅನೇಕ ಸಾಧು ಸಂತರು, ಗಣ್ಯಮಾನ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷ ಏನಂದರೆ, ಎಲ್ಲರಲ್ಲೂ ಒಂದಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಗವದ್ಗೀತೆಯ 10 ಶ್ಲೋಕಗಳನ್ನು ನಮ್ಮ ಜೊತೆಗೆ ಪಾರಾಯಣ ಮಾಡ್ತಾ ಇದ್ದಾರೆ. ಅದರ ಪುರುಷೋತ್ತಮ ಯೋಗ ಅನ್ನೋ ಒಂದು ಶ್ಲೋಕಗಳನ್ನು ಪಾರಾಯಣ ಮಾಡಿ ತದನಂತರದಲ್ಲಿ ಅವರು ತಮ್ಮ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲರೂ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಉಡುಪಿಯ ಸಮಸ್ತ ಚಿತ್ರಣವೇ ಬದಲಾಗಿದೆ. ಎಲ್ಲೆಲ್ಲಿ ನೋಡಿದ್ರು ಬಹಳ ಮಧುಬನಗೀತೆಯಿಂದ ಶೃಂಗಾರಗೊಂಡು ಉಡುಪಿಯನ್ನು ಬರಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಕಾರ್ಯಕ್ರಮದ ವೀಕ್ಷಿಸುವಂಥ ಎಲ್ಲ ಭಕ್ತರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ನಮಗೂ ತುಂಬ ಖುಷಿಯಾಗುತ್ತೆ. ಕರ್ನಾಟಕದಲ್ಲಿ ಇಂಥದ್ದೊಂದು ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ ನಮಗೆ ಬಹಳ ಸಂತೋಷ ಆಗುತ್ತೆ. ಮೋನಿಶಾ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಅವರು ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರು ಬರ್ತಿರೋದೇ ನಮ್ಮ ಭಾಗ್ಯ. ಅದ್ರಲ್ಲೂ ಉಡುಪಿಗೆ ಬಂದು ಅವರ ಒಂದು ಒಪಿನಿಯನ್ ಹೇಳೋದು ಇನ್ನೂ ಕೇಳಿಸ್ಕೊಳಕ್ಕೆ ತುಂಬಾ ತುಂಬ ಸಂತೋಷ. ಮೊದಲಿಗೆ ವಿಜಯವಾಣಿನಲ್ಲಿ ಈ ಮೀಸಲಾತಿ ಹೆಚ್ಚಿಸದ ಕಾಯ್ದೆಯಡಿ ಷರತ್ತುಬದ್ಧ ಅನುಮತಿ ಹೊಸ ಅಧಿಸೂಚನೆ ಪ್ರಕಟಿಸಿದಂತೆ ಹೈಕೋರ್ಟ್ ನಿರ್ದೇಶನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀರಾ ಸರ್, ಮೀಸಲಾತಿ ಸಂಬಂಧಪಟ್ಟಂಗೆ? ಸರ್, ಇವಾಗ ಏನ್ ಹೇಳಿದೆ ಹೈಕೋರ್ಟ್, ಇವರು ಏನ್ ಮಾಡ್ತಾ ಇದ್ದಾರೆ, ಈಗ ಮೀಸಲಾತಿ ಹೆಚ್ಚಿಸಿ ಒಂದು ಕಾಯ್ದೆ ಮಾಡ್ಬೇಕು ಅಂತ ಹೊರಟಿದ್ದಾರೆ ನಮ್ಮ ಸರ್ಕಾರದವರು. ಹೌದು. ಈ ಒಂದು ಮೀಸಲಾತಿನ ಇದೇ ರೀತಿ ಹೆಚ್ಚಿಸ್ಕೊಳ್ತಾ ಹೋದ್ರೆ ಎಲ್ಲಿಗೆ ಅದು ನಿಲ್ಲತ್ತೆ? ಖಂಡಿತ ಮೀಸಲಾತಿನೇ ಹೆಚ್ಚಾಗ್ತಾ ಹೋದ ಅಂತ ಸಂದರ್ಭದಲ್ಲಿ ಸಾಮಾನ್ಯ ವರ್ಗದವರ ಗತಿ ಏನು ಖಂಡಿತ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ನ್ಯಾಯಾಲಯದ ನಮ್ಮ ನ್ಯಾಯಾಧೀಶರ ಒಂದು ಪ್ರಶ್ನೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಅಧಿಸೂಚನೆ ನೋಟಿಫಿಕೇಶನ್ ಮಾಡಬೇಡಿ, ಮಾಡದೆ ಒಂದು ಮಾಡದಂಗೆ ಒಂದು ಮೀಸಲಾತಿನ ಮಾಡಿ, ಯಾವುದೇ ಹೊಸ ನೋಟಿಫಿಕೇಶನ್ ಮಾಡೋದು ಬೇಡ. ಈಗಾಗಲೇ ಹೆಚ್ಚಾಗಿದೆ ಮೀಸಲಾತಿ. ಅದನ್ನ ಯಾವುದೇ ರೀತಿ ಹೊಸ ನೋಟಿಫಿಕೇಶನ್ ಮಾಡದೆ ಅದರಲ್ಲೇ ಏನಾರು ಅಳವಡಿಸ್ಕೊಂಡು ಮಾಡಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಹೊರತು ಹೊಸ ನೋಟಿಫಿಕೇಶನ್ ಗೆಜೆಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಒಂದು ಸೂಕ್ತವಾದ ಒಂದು ತೀರ್ಪು ಅಂತ ಹೇಳಿ ನಾನು ಅದನ್ನು ಭಾವಿಸ್ತೇನೆ. ಸರ್, ಗುರುರಾಜ್ ಸರ್, ನೀವು ಯಾವ ವಿಷಯದ ಬಗ್ಗೆ, ದಿನಪತ್ರಿಕೆಯಲ್ಲಿ ಬಂದಂತ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ? ನಾನು ಪುಸ್ತಕೋದ್ಯಮದ ಸಮಸ್ಯೆ ಪರಿಹಾರದ ಭರವಸೆ ಬಗ್ಗೆ ಒಂದು ಸುದ್ದಿ ಬಂದಿದೆ. ಇದು ಬಹಳ ದಿನಗಳಿಂದ ಆಗ್ಬೇಕಾಗಿದ್ದ ಒಂದು ಸಭೆ ಆಗಿತ್ತು. ಕರ್ನಾಟಕದಲ್ಲಿ ಹಲವಾರು ಮಂದಿ ಪ್ರಕಾಶಕರು ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ನೀಡಿ ಅಲ್ಲಿಂದ ಬಾಕಿ ಪಡೆದೇ ತುಂಬಾ ದಿವಸಗಳು ಆಗಿತ್ತು. ನಿಮಗೆ ತಿಳಿದಿರೋ ಹಾಗೆ ಪ್ರತಿ ವರ್ಷ ಕನ್ನಡದಲ್ಲಿ ಅನೇಕ ಸಾವಿರಾರು ಪುಸ್ತಕಗಳು ಪ್ರಕಟ ಆಗತ್ತೆ. ಅದನ್ನ ಸರ್ಕಾರ ತನ್ನ ಸಾರ್ವಜನಿಕ ಗ್ರಂಥಾಲಯದ ಇಲಾಖೆ ಮೂಲಕ ಹಲವಾರು ಗ್ರಂಥಾಲಯಗಳಿಗೆ ಖರೀದಿ ಮಾಡಿ ಪ್ರಕಾಶಕರಿಗೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಇತ್ತೀಚಿನ ದಿವಸಗಳಲ್ಲಿ 2020-21ನೇ ಸಾಲಿನಲ್ಲಿ ಆ ಪುಸ್ತಕಗಳ ಖರೀದಿ ಆಗದೆ ಪ್ರಕಾಶಕರು ಸಾಕಷ್ಟು ಸಂಕಷ್ಟದಲ್ಲಿದ್ದರು. ನಮ್ಮ ಕರ್ನಾಟಕದ ಪ್ರಕಾಶಕರ ಸಂಘದ ವತಿಯಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತರನ್ನು ಭೇಟಿಯಾಗಿ ಅವ್ರ ಜೊತೆ ನನ್ನ ಸಭೆ ನಡೆದಿದೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನು ಕೆಲವೇ ದಿನಗಳಲ್ಲಿ ಹಣಕಾಸು ಇಲಾಖೆ ಮುಖಾಂತರ ತಮ್ಮ ಬಾಕಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇದರಿಂದ ಪ್ರಕಾಶಕರು ಒಂದು
ಮಂದಹಾಸ ಮೂಡಿದೆ ಅಂತ ಹೇಳಿ ಇದು ಮಾಡ್ಬೋದು. ಹ್ಮ್. ಕರ್ನಾಟಕದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳ ಪುಸ್ತಕಗಳು ಬರ್ತಾ ಇದೆ. ಹಲವಾರು ಹೊಸ ಹೊಸ ಲೇಖಕರು ಬರ್ತಾ ಇದ್ದಾರೆ. ಹಲವಾರು ಪ್ರಕಾಶನ ಸಂಸ್ಥೆಗಳು ಹುಟ್ಟುಕೊಂಡಿದೆ. ಇದರಿಂದ ಒಂದು ಅನುಕೂಲ ಆಗ್ತಾ ಇದೆ ಅವರಿಗೆಲ್ಲ. ಗ್ರಂಥಾಲಯದಲ್ಲಿ ಖರೀದಿ ಮಾಡಿ ಅವರ ಪುಸ್ತಕ ರಾಜ್ಯಾದ್ಯಂತ ತಲುಪೋ ನಿಟ್ಟಿನಲ್ಲಿ ಈ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರಿಗೆ ಬರಬೇಕಾಗಿರೋ ಹಣಕಾಸನ್ನು ಬಿಡುಗಡೆ ಮಾಡಿದ್ರೆ ಪ್ರಕಾಶಕರು ಇನ್ನು ಉತ್ತಮ ಪುಸ್ತಕಗಳನ್ನು ಹೊರತರೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ. ಸರ್, ಇತ್ತೀಚೆಗೆ ಒಂದು ವಿಶೇಷ ಅಂದ್ರೆ, ಸಂತೋಷದ ವಿಷಯ ಅಂದ್ರೆ, ಈ ಒಂದು ಟಿವಿ ಮಾಧ್ಯಮಗಳು ನಮ್ಮ ಜಾಲತಾಣಗಳು ಅದೆಲ್ಲ ಅದ್ರ ನಡುವೆ ಇತ್ತೀಚೆಗೆ ಓದುಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಖಂಡಿತ ಅದು ನಿಜವಾಗ್ಲೂ ಖುಷಿ ಖುಷಿ ಪಡುವಂತ ವಿಷಯ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಲೇಖಕರಿಗಾಗ್ಲಿ ಪ್ರಕಾಶಕರಿಗಾಗ್ಲಿ ಸರ್ಕಾರಗಳು ಒಂದು ಕೈ ಹಿಡಿಬೇಕಾಗತ್ತೆ. ಖಂಡಿತ ಅವ್ರಿಗೆ ಭರವಸೆ ಕೊಡ್ಬೇಕು. ಹೌದು. ಅವ್ರ ಏನೇನು ಸುಖ ದುಃಖಗಳು ಏನಿದೆ ಅವ್ರನ್ನ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕೆಲಸ. ಖಂಡಿತವಾಗ್ಲು ಹೋದ ವಾರದಲ್ಲಿ ನಡೆದಂತಹ ವೀರಲೋಕ ಪುಸ್ತಕ ಸಂತೆಯಲ್ಲಿ ಹೌದು. ಬಹಳ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಒಳ್ಳೆ ಪ್ರತಿಕ್ರಿಯೆ ಇತ್ತು. ನಾನು ಗಮನಿಸಿದ್ದೇನೆಂದ್ರೆ, ಹಿಂದಿನ ದಿವಸಗಳಲ್ಲಿ ಅಕಾಡೆಮಿಕ್ ವಲಯದವರು ಮಾತ್ರ, ಅಂದ್ರೆ ಸಾಹಿತಿಗಳು ಅಂದ್ರೆ ಯಾವುದೋ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವರು, ಸಾಹಿತ್ಯ ತಿಳ್ಕೊಂಡವರು, ಅಂಥವ್ರು ಮಾತ್ರ ಪುಸ್ತಕಗಳು ಬರೆಯೋದಕ್ಕೆ ತೊಡಗ್ತಾ ಇದ್ರು. ಇವತ್ತಿನ ದಿವಸಗಳಲ್ಲಿ ನಾನ್ ಅಕಾಡೆಮಿಕ್ ವಲಯದಲ್ಲಿ ಅವರ ವೃತ್ತಿ ಬೇರೆ ಇದ್ರು ಕೂಡ ಪ್ರವೃತ್ತಿಯಿಂದ ಅವರು ಸಾಹಿತ್ಯವನ್ನು ಅಭ್ಯಸಿಸಿ ಹಲವಾರು ಪ್ರಕಾರದ ಪುಸ್ತಕಗಳನ್ನ ತರ್ತಾ ಇದ್ದಾರೆ. ಪ್ರವಾಸ ಕಥನ, ಅಂಕಣ ಸಾಹಿತ್ಯ, ಕತೆ, ಕಾದಂಬರಿ ಎಲ್ಲವನ್ನೂ ಕೂಡ ಬರೆಯುವಂಥ ಅವ್ರದೇ ಆದಂಥ ಶೈಲಿ, ತುಂಬ ಚೆನ್ನಾಗಿ ಭಾಷೆಯನ್ನು ದುಡಿಸ್ಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನ ಹೊರತಾ ಇರ್ತಾರೆ. ಸರ್, ನಾವು ಶಾಲಾ ಕಾಲೇಜುಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾಲೇಜು ಮುಗಿಸಿದ ತಕ್ಷಣ ನಾವೇನ್ ಮಾಡ್ತಿದ್ವಿ, ಒಂದ್ ಸ್ವಲ್ಪ ಹೊತ್ತು ಹೋಗಿ ಲೈಬ್ರರಿ ಕೂತ್ಕೊಳ್ತಿದ್ವಿ. ನಿಜ. ಅವಾಗ ಸಾರ್ವಜನಿಕ ಗ್ರಂಥಾಲಯಗಳು ಸಾಕಷ್ಟಿತ್ತು. ಹೌದು. ಜನನು ಅಷ್ಟೇ, ವಿದ್ಯಾರ್ಥಿಗಳು ಹಾಗೆ ಇದ್ವಿ, ಸಾರ್ವಜನಿಕರು ಒಂದು ಸ್ಪಂದನೆ ಚೆನ್ನಾಗಿತ್ತು ಗ್ರಂಥಾಲಯಗಳಲ್ಲಿ. ಇತ್ತೀಚೆಗೆ ಗ್ರಂಥಾಲಯಗಳಿಗೆ ಯಾರು ಹೋಗೋದೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಈಗ ನಾನು ಹೇಳೋದು ಅಂದ್ರೆ ಶಾಲಾ ಕಾಲೇಜುಗಳ ಮಟ್ಟದಲ್ಲೇ, ಹೌದು, ಶಾಲೆಗಳಲ್ಲಿ ಕಾಲೇಜುಗಳಲ್ಲೇ ಸಣ್ಣ ಗ್ರಂಥಾಲಯಗಳನ್ನ ಬರೀ ಏನ್ ಮಾಡ್ತಾರೆ, ಬರೀ ಪಠ್ಯ ಪುಸ್ತಕಗಳು ಮಾತ್ರ ಓದೋದಲ್ಲ ಸರ್. ಒಂದು ಸಾಮಾನ್ಯ ಜ್ಞಾನ ಬರ್ಬೇಕು ಅಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ಪುಸ್ತಕಗಳನ್ನ ಒಂದು ವ್ಯಾಸಂಗ ಮಾಡುವಂತಹ ಒಂದು ಅಭಿರುಚಿನ ಇಟ್ಕೊಳ್ಬೇಕಾಗತ್ತೆ. ನಿಜ. ನಿಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯ ಇದೆಯಾ, ಲೈಬ್ರರಿ ಇದೆಯಾ? ನೀವು ಹೇಗೆ ಆ ಲೈಬ್ರರಿನ ಉಪಯೋಗಿಸ್ಕೋತೀರಾ? ಸರ್, ಲೈಬ್ರರಿ ಇದೆ, ಬಟ್ ನಾವು ಹೋಗೋದೇ ನಮ್ ಸಬ್ಜೆಕ್ಟ್ ರಿಲೇಟೆಡ್ ಓದಕ್ಕೆ, ನಮ್ಗೆ ಅದೇ ಆಗೋಗುತ್ತೆ. ನೀವು ಹೋಗ್ಲಿ. ಇವಾಗ ಸಾರ್ ಹೇಳಿದಾಗೆ ಸಾಮಾನ್ಯವಾದ ಸಂಗತಿಗಳು ನಮ್ಗೆ ಗೊತ್ತಾಗಬೇಕು. ಬರೀ ಪಠ್ಯ ಪುಸ್ತಕದಲ್ಲಿ ಬರೀ ಅಕಾಡೆಮಿಕ್ ಆಗಿ ಇದ್ರೆ ಏನು ಸಾಲಲ್ಲ. ಸೊ ಈ ಸಾಮಾನ್ಯವಾದದ್ದು ನಿಮಗೆ ಹೇಗೆ ಸಿಗುತ್ತೆ ಇವಾಗ? ಮೊಬೈಲ್ ಫೋನ್ಸ್ ಸರ್, ಏನಾಗಿದೆ ಅಂದ್ರೆ, ಈಗ ನಾನು ಹೇಳೋದು, ಈಗ 100 ಜನ ವಿದ್ಯಾರ್ಥಿಗಳು ತಗೊಳ್ಳಿ, ಸುಮ್ನೆ ನೀವೊಂದು ಇದ್ ಮಾಡಿ ಅನಲೈಸ್ ಸರ್ವೆ ಮಾಡಿ. 100 ಜನ ವಿದ್ಯಾರ್ಥಿಗಳಲ್ಲಿ ನನ್ನ ಪ್ರಕಾರ ಇವತ್ತಿನ ದಿನಗಳಲ್ಲಿ 20 ಜನಗಳ ವಿದ್ಯಾರ್ಥಿಗಳ ಮನೆಗಳಲ್ಲಿ ಮಾತ್ರ ದಿನಪತ್ರಿಕೆ ಬರುತ್ತೆ, ತಗೊಳ್ತಾರೆ. ಇನ್ನು 80 ಜನ ವಿದ್ಯಾರ್ಥಿಗಳಿಗೆ ತಗೊಳ್ಳೋದೇ ಇಲ್ಲ, ಪತ್ರಿಕೆ ಓದೋದೇ ಇಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನಮ್ಮ ಪೋಷಕರು ಆಗ್ಬಿಟ್ಟಿದೀವಿ. ಏನಂದ್ರೆ, ಓದು 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 ಪಠ್ಯ ಓದು ಮಾರ್ಕ್ಸ್ ತೆಗಿ, ಓದು ಪಠ್ಯ ತೆಗಿ ಮಾರ್ಕ್ಸ್ ತೆಗಿ, ಅಷ್ಟೇ. ಅವ್ರಿಗೆ ಏನ್ ಬರ್ಬೇಕು, ಆ ಪಠ್ಯದಲ್ಲಿ ಅವ್ರಿಗೆ ಮಾರ್ಕ್ಸ್ ಬೇಕು ಪೋಷಕರಿಗೆ, ತಂದೆ ತಾಯಿಗಳಿಗೆ. ಅಷ್ಟು ಬಿಟ್ರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಮಕ್ಕಳಿಗೆ ಬೇಕಾಗೇ ಇಲ್ಲ. ಈಗ ಯಾರು ಪತ್ರಿಕೆಗಳನ್ನು ಓದಿಲ್ಲ, ಸಾಮಾನ್ಯ ಜ್ಞಾನ ಬೇಕಾಗಿಲ್ಲ. ಸಾಮಾಜಿಕ ಅಂದ್ರೆ ಹೌದು, ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿನಿತ್ಯ ಒಂದು ಕನ್ನಡ ಮತ್ತು ಒಂದು ಇಂಗ್ಲಿಷ್ ಪತ್ರಿಕೆಯನ್ನ ಕಡ್ಡಾಯವಾಗಿ ಓದಬೇಕು. ಕಾರಣ ಏನಂದ್ರೆ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ನಿಜ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನ್ ನಡೀತಾ ಇದೆ ಅಂತ ಅವರಿಗೆ ಒಂದು ಲೋಕಜ್ಞಾನ ಬರುತ್ತೆ. ಖಂಡಿತ. ತಮ್ಮ ಸುತ್ತಲ ಪರಿಸರದಲ್ಲಿ ಏನ್ ನಡೀತಾ ಇದೆ, ಯಾವ ಕ್ಷೇತ್ರದಲ್ಲಿ ಏನೇನ್ ಸಾಧನೆ ಆಗ್ತಾ ಇದೆ ಅಂತ ಒಂದು ಅರಿವು ಉಂಟಾಗುತ್ತೆ. ಪತ್ರಿಕೆ ಕನ್ನಡದಲ್ಲಿ ಹಲವಾರು ದಿನಪತ್ರಿಕೆಗಳಿದೆ, ಇಂಗ್ಲಿಷಲ್ಲಿ ಹಲವಾರು ದಿನಪತ್ರಿಕೆಗಳಿದೆ. ಅದರಿಂದ ಭಾಷಾ ಅಭಿವೃದ್ಧಿ ಆಗುತ್ತೆ, ಸಂವಹನ ಕೌಶಲ್ಯ ಅವರಿಗೆ ಹೆಚ್ಚಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಲೋಕಜ್ಞಾನ, ಸಾಮಾನ್ಯ ಜ್ಞಾನ. ಹೌದು. ಒಂದು ಇವತ್ತು ಯಾರು ನಮ್ಮ ಪ್ರಧಾನಮಂತ್ರಿ, ಯಾರು ಮುಖ್ಯಮಂತ್ರಿ, ಏನಾಗ್ತಾ ಇದೆ, ಯಾರಿಗೆ ವಿಜ್ಞಾನದಲ್ಲಿ ಯಾವ ಪ್ರಶಸ್ತಿ ಬಂತು, ಸಿನಿಮಾ ರಂಗದಲ್ಲಿ ಯಾವ ಪ್ರಶಸ್ತಿ ಬಂತು, ಏನ್ ನಡೀತಾ ಇದೆ, ಎಲ್ಲ ಅಪಘಾತ ಆಯ್ತು, ಪ್ರತಿಯೊಂದು ಪತ್ರಿಕೆಗಳಲ್ಲಿ ನಮಗೆ ವಿವರವಾಗಿ ಕೊಟ್ಟಿರ್ತಾರೆ. ನೀವೆಷ್ಟೇ ಮೊಬೈಲ್ ಇದರಲ್ಲಿ ನೋಡಿದ್ರು ಕೂಡ ಪತ್ರಿಕೆ ಓದೋದ್ರಿಂದ ನಮ್ಮ ಭಾಷೆ, ಆ ಒಂದು ಗ್ರಾಂಥಿಕವಾದ ಭಾಷೆ ಹೇಗೆ ಬರೀಬೇಕು, ಓದಬೇಕು ಅನ್ನೋದು ಕೂಡ
ಅವರಿಗೆ ಉಂಟಾಗತ್ತೆ. ಉಂಟಾಗುತ್ತೆ. ಹಾಗೆ ಹಲವಾರು ಪತ್ರಿಕೆಗಳ ಅಂಕಣಕಾರರು ಇರ್ತಾರೆ, ಸಕಾರಾತ್ಮಕವಾಗಿ ಉದ್ದೀಪಿಸೋ ಅಂತ ಅಂಕಣಗಳು ಬರೀತಾ ಇರ್ತಾರೆ. ಎಲ್ಲವೂ ಒಂದು ಸಾಹಿತ್ಯ ಚಟುವಟಿಕೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಇವಾಗಂತೂ ಎಲ್ಲ ಪತ್ರಿಕೆಗಳು ಒಂದೊಂದು ಸಪ್ಲಿಮೆಂಟ್ ತರ್ತಾರೆ. ಅವ್ರವ್ರಿಗೆ ಯಾವ್ದಾದ್ರು ಬೇಕೋ, ಮಹಿಳೆಯರಿಗೆ ಬೇಕಾದ ಸಪ್ಲಿಮೆಂಟ್ ಆಗಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದ್ರೂ ಇದಕ್ಕೆ ಮೀಸಲಿಟ್ರೆ ಸರ್, ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಸಾಮಾನ್ಯ ಜ್ಞಾನ ಇಲ್ದಿದ್ರೆ ಯಾವುದೇ ಮಕ್ಕಳಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಂಕುಚಿತವಾದಂತಹ ಒಂದು ಅಂದ್ರೆ ಈಗಿನ ಮಕ್ಕಳಲ್ಲಿ ಯಾವುದೇ ಒಂದು ಕಷ್ಟ ಬಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಖಂಡಿತ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ಯಾಕೆ? ಹೌದು. ಏನಕ್ಕೆ? ಧೈರ್ಯ ಇಲ್ದೆ, ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ದೆ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ತಂದೆ ತಾಯಿ ಬೈದ್ರು ಸಾಕು, ಹೋಗಿ ಏನೋ ಮಾಡ್ಕೊಂಡು ಸತ್ತೋಗ್ತಾರೆ. ಯಾಕೆ? ಅವ್ರಿಗೆ ಯಾವುದೇ ಒಂದು ಪರಿಜ್ಞಾನ ಇರಲ್ಲ, ಸಾಮಾಜಿಕವಾಗಿ ಕಳಕಳಿ ಇರಲ್ಲ. ನಿಜವಾಗ್ಲು ನಾವು ಏನ್ ಬರೀ ಹುಟ್ಟಿದ ತಕ್ಷಣ ಓದೋದಕ್ಕಷ್ಟೇ ಅಲ್ಲ, ಸಾಮಾಜಿಕವಾಗಿ ಬದುಕಬೇಕು, ನಾವು ಸಮಾಜದಲ್ಲಿ ಬಾಳಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನ ಇರಬೇಕು. ಹೌದು. ಆ ಒಂದು ಪರಿಜ್ಞಾನನೇ ಇಲ್ಲದಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಮಕ್ಕಳಲ್ಲಿ. ತುಂಬಾ ಮುಖ್ಯ. ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ನನ್ನ ಸ್ನೇಹಿತರು ಹೇಳ್ದಂಗೆ ಒಂದು ಕನ್ನಡ ಪತ್ರಿಕೆ, ಒಂದು ಇಂಗ್ಲಿಷ್ ಪತ್ರಿಕೆ ನಮ್ಮ ಮನೆಗಳಲ್ಲಿ ತರಿಸ್ಕೊಂಡು ಓದಿ. ದಯವಿಟ್ಟು ನೀವೇನೇ ಮೊಬೈಲಲ್ಲಿ ಓದಿದ್ರು ಸಹ ಯಾವುದೇ ಒಂದು ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗೋದಿಲ್ಲ. ಜೊತೆಗೆ ಇವತ್ತು ಹೇಳ್ತೀನಿ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಮ್ಮ ಸಚಿವ ಸಂಪುಟದಲ್ಲಿ ಇರತಕ್ಕಂತಹ ಸಚಿವರು ಎಲ್ಲರ ಹೆಸರುಗಳು ಗೊತ್ತಿರೋದಿಲ್ಲ ನಿಮ್ಗಳಿಗೆ. ದಯವಿಟ್ಟು ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಎಲ್ಲರೂ ಪತ್ರಿಕೆ ಓದಿ. ಎಲ್ಲಾ ವಿಷಯವನ್ನು ಬಹಳ ಕಷ್ಟಪಟ್ಟು ದಿನಪತ್ರಿಕೆಗಳು ಒಂದು ಕಡೆ ಕೂಡಿಡುತ್ತೆ. ಹೌದು. ನೀವು ಕೇವಲ ಒಂದು 15 ನಿಮಿಷನೋ ಅರ್ಧ ಗಂಟೆನೋ ಒಂದು ದಿನಪತ್ರಿಕೆ ಓದಿದ್ರೆ ಎಷ್ಟು ವಿಷಯ ತಿಳಿಯುತ್ತೆ ಅಂದ್ರೆ ಇಡೀ ವಿಶ್ವದ ವಿಷಯ ತಿಳಿಯುತ್ತೆ. ಆದ್ರಿಂದ ದಿನಪತ್ರಿಕೆಯನ್ನು ಓದೋದು ಬಹಳ ಮುಖ್ಯ. ನಮ್ಮ ಕಾಲದಲ್ಲೂ ನಾವು ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಡೈಲಿ ಒಂದು ಪ್ರಜಾವಾಣಿ ಬರೋದು. ಏನಿಲ್ಲದೆ ಹೋದ್ರು ಸುಮ್ಮನೆ ಒಂದು 5 ನಿಮಿಷದಲ್ಲಿ ನಾನು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ. ಎಂಥ ವಿಷಯಗಳು ಸಿಗೋದು. ಒಟ್ಟಾರೆ ದಿನಪತ್ರಿಕೆಗಳನ್ನು ಓದೋದು ಬಹಳ ಮುಖ್ಯ ಅಂತ ಹೇಳ್ತಾ, ಇವತ್ತಿನ ರಾಜಕೀಯ ದೊಂಬರಾಟ ಅಂತಾನೆ ಕರೀತೀರಾ ನೀವು. ಇವತ್ತಿನ ರಾಜಕೀಯ ಮಠಗಳು ಈ ರಾಜಕೀಯದಲ್ಲಿ ಸೇರ್ಕೊಳ್ಳೋದು ಎಷ್ಟು ಮುಖ್ಯ? ರಾಜಕೀಯಕ್ಕೆ ಮಠಗಳು ಯಾಕೆ ಬರಬೇಕು? ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಏನಾಗ್ಬಿಟ್ಟಿದೆ, ಈ ಕಾರ್ಯಗಳ ಜೊತೆಗೆ ಕಾವ್ಯಗಳು ಸೇರ್ಕೊಂಡ್ಬಿಟ್ಟಿದೆ. ಇದು ಯಾವ ರಾಜಕೀಯನೋ ಗೊತ್ತಿಲ್ಲ. ಇವತ್ತೇನಾಗಿದೆ, ಇತ್ತೀಚಿನ ದಶಕಗಳಲ್ಲಿ, ಇತ್ತೀಚಿನ ಒಂದು ದಶಕ 2 ದಶಕಗಳಲ್ಲಿ ಇತ್ತೀಚೆಗೆ ಮೊದಲು ನಮ್ಮ ಮಠ ಮಾನ್ಯಗಳು ಏನಿದ್ವಿ, ನಮ್ಮ ಧರ್ಮ ಪ್ರಚಾರಕರಾಗಿ, ಹೌದು, ಅಂದ್ರೆ ಎಲ್ಲಾ ಜಾತಿಯವರು ಒಂದೇ ಅನ್ನೋ ಮಟ್ಟದಲ್ಲಿ ಇತ್ತು. ಇವತ್ತಿನ ದಿನ ಏನಾಗಿದೆ, ಒಂದೊಂದು ಜಾತಿಗೆ ಒಂದೊಂದು ಮಠ, ಒಂದೊಂದು ಜಾತಿಗೆ ಮಠ. ಧರ್ಮ ಮಠ ಅಲ್ಲ, ಅದು ಜಾತಿಗೆ ಧರ್ಮ ಮಠ ಬಿಟ್ಬಿಟ್ಟು ಜಾತಿ ಮಠ ಆಗಿದೆ, ಉಪಜಾತಿಗಳ ಮಠ ಆಗಿದೆ. ಖಂಡಿತ. ಎಷ್ಟ್ರ ಮಟ್ಟಿಗೆ ಸರಿ? ಒಬ್ಬ ಸ್ವಾಮೀಜಿ ಹೇಳ್ತಾರೆ ಇವ್ರನ್ನೇ ಮಾಡಬೇಕು, ಅದೇ ನಮ್ಮ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು. ಇನ್ನೊಬ್ರು ಹೈಂದ ನಮ್ಮ ಇದಿದೆ ಅವ್ರನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕ್ರಿ ನಿಮಗೆ? ಹೌದು, ಭಗವಂತ ಕೊಟ್ಟಿರೋ ಪೀಠದಲ್ಲಿ ಇದೀರಿ, ಭಗವಂತ ಜನಸೇವೆ ಮಾಡ್ಕೊಂಡು ಜನಗಳಿಗೆ ಕೆಟ್ಟ ಬಂದವರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗಿ. ನಿಮ್ಮ ಹತ್ರ ಏನಾರು ಬಂದಿದಾರ ಅವರು ರಾಜಕೀಯ ನಮ್ಗೆ ಅದು ಇದು ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಯಾರಾದ್ರು? ಇಲ್ಲ ಅಲ್ವಾ? ಯಾಕೆ ಜನಗಳು ತಪ್ಪದಾರಿ ಹೇಳ್ತೀರಿ? ಹಂಗಾದ್ರೆ ನೀವು ಮಠ ಮಾನ್ಯರು, ಮಠದವರು, ಹೈಕಮಾಂಡ್ ಅವರೇ ನಿಮ್ಮನ್ನ CM ಮಾಡ್ಬೇಕು ಅಂತ ಹೊರಟ್ರೆ, ಓಟ್ ಹಾಕ್ದಂತಹ ನಮ್ಮಂತ ಜನಸಾಮಾನ್ಯರ ಮತದಾರರು ಏನ್ ಹೇಳ್ಬೇಕು? ನಿಜವಾಗ್ಲೂ ಇದೊಂದು ದೊಂಬರಾಟ ಆಗಿದೆ. ಗುರುರಾಜ್, ಏನ್ ಹೇಳ್ತೀರಾ? ಇದು ಮಠಗಳು ರಾಜಕೀಯ ಮಾಡ್ಕೊಂಡು ಅವರ ಜಾತಿಯವರ ಅಭ್ಯರ್ಥಿಯನ್ನ ಮುಖ್ಯಮಂತ್ರಿ ಮಾಡ್ಕೊಂಡು ಆತರ ಹೋದ್ರೆ ಇದು ಯಾವ ದಿಕ್ಕಿಗೆ ಹೋಗ್ತಿದೆ ಇದು ಮಠ? ಮುಂಚಿನ ಕಾಲದಲ್ಲಿ ಅರಮನೆನೇ ಗುರುಮನೆ ಹತ್ರ ಬರ್ತಾ ಇತ್ತು. ಈಗ ಗುರುಮನೆ ಅರಮನೆಗೆ ಹೋಗೋ ಪರಿಸ್ಥಿತಿ ಆಗಿದೆ ನೋಡಿ. ಅದು ಬಹಳ ವಿಷಾದನೀಯ ನಿಜವಾಗ್ಲು. ಯಾಕಂದ್ರೆ ಸರ್ವಸಂಗ ಪರಿತ್ಯಾಗಲಾದಂತಹ ಆ ಪೀಠದಲ್ಲಿ ಕುಳಿತಂತಹ ಗುರುಗಳು ಒಬ್ಬ ಯಾವುದೇ ನಾಯಕನನ್ನ ಬಿಂಬಿಸೋ ಪ್ರಯತ್ನಕ್ಕೆ ಹೋಗ್ಬಾರ್ದು. ಸರ್ವರು ಸಮಾನರು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರ ಬಳಿ ಬಂದಂತಹ ಎಲ್ಲ ಭಕ್ತರನ್ನ ಒಂದೇ ದೃಷ್ಟಿಯಲ್ಲಿ ನೋಡಿ ಖಂಡಿತ ಅವರ ಆಶೀರ್ವಾದ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಇವರು ಮಾತಾಡ್ತಾ ಇರೋದು, ಒಬ್ಬರನ್ನ ಬಿಂಬಿಸೋದು ಅಷ್ಟು ಸುಲಭ, ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನಾಯಕರು ಕೂಡ ಶ್ರೀಗಳ ಆಶೀರ್ವಾದ ಪಡೀಲಿಕ್ಕಷ್ಟೇ
ಸೀಮಿತವಾಗಿರ್ಬೇಕು. ಹೌದು. ಅದನ್ನು ಬಿಟ್ಟು ಅವ್ರನ್ನ ರಾಜಕೀಯ ಕೆಳೆದು ಅವರು ಮಾಡುವಂತ ಧರ್ಮ ಪ್ರಚಾರದ ಕೆಲಸಕ್ಕೆ ರಾಜಕೀಯನ ಬಳಸ್ಕೋಬಾರದು ಅಂತ ನನ್ನ ನಿಲುವು. ಸರ್, ಇತ್ತೀಚೆಗೆ ಒಂದು ಶೋಚನೀಯ ಒಂದು ವಿಷಯನೇ ಅಂತ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ನಾಯಕನ ಒಂದು ಜನ್ಮ ದಿನಕ್ಕೆ ವಿಶ್ ಮಾಡ್ಲಿಕ್ಕೆ ಸ್ವಾಮೀಜಿಗಳು ಅವ್ರ ಮನೆಗಳಿಗೆ ಹೋಗ್ತಾರೆ. ನನ್ನ ಗೆಳೆಯರು ಹೇಳ್ದಂಗೆ ನಿಜ. ಅವನ್ ಯಾವುದೇ ಭಕ್ತಾದಿಗಳು ರಾಜಕೀಯದವ್ರು ಇರ್ಬೋದು, ಬೇರೆ ಯಾವುದೇ ಒಂದು ಕ್ಷೇತ್ರದವ್ರು ಇರ್ಬೋದು, ಅವರು ಗುರುಗಳ ಹತ್ರ ಹೋಗ್ಬೇಕೆ ಹೊರತು ನಿಜ ಗುರುಗಳೇ ಇವ್ರ ಹತ್ರ ಒಬ್ಬ ಜನ್ಮದಿನ ಒಬ್ಬ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ಗುರುಗಳು ಒಬ್ಬ ರಾಜಕಾರಣಿ ಮನೆಗೆ ಹೋಗ್ತಾನೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಧರ್ಮ ಗುರುಗಳ ಒಂದು ಇದು ನಿಂತಿದೆ ಅನ್ನೋದಕ್ಕೆ ಉದಾಹರಣೆ ಇದಕ್ಕೂ ಬೇಜಾರಾಗತ್ತೆ. ನಿಜವಾಗ್ಲೂ ಶೋಚನೀಯ. ಅವರ ಸ್ಥಾನ ಮಾನ ಅಂದ್ರೆ ಭಕ್ತರು ಕೊಟ್ಟಂತಹ ಒಂದು ಗೌರವ ಅದನ್ನು ಉಳಿಸ್ಕೊಂಡು ಅವರು ಮುಂದುವರಿಬೇಕೆ ಹೊರತು ರಾಜಕೀಯಕ್ಕಾಗಲಿ ಮತ್ತೊಂದಕ್ಕಾಗಲಿ ಜಾತಿ ಒಡೆದಾಳಿ ನೋಡಿ. ನಮ್ಮದು 11ನೇ ಶತಮಾನದಲ್ಲೇ ಬಸವಣ್ಣನವರು ಜಾತ್ಯತೀತವಾದಂತಹ ಒಂದು ಸಮಾಜ ಕಟ್ಟಬೇಕು ಅಂತ ಹೇಳಿ ಅನುಭವ ಮಂಟಪ ಕಟ್ಕೊಂಡು ಇವರು ಮಾಡಿದಂತಹ ನಮ್ಮ ಕರ್ನಾಟಕದಲ್ಲಿ ಬರೀ ಜಾತಿ 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 ಕನಕದಾಸರು ಹೇಳ್ತಾರೆ, ಜಾತಿ ಅಂತ ಹೇಳಿ ಇದು ಹೇಳ್ತಾರೆ. ಅವ್ರಿಗೊಂದು ಜಾತಿ ಕಟ್ಕೊಂಡು ನೀವು ಲೇಬಲ್ ಮಾಡ್ತೀರಿ, ಹೌದು. ಬಸವಣ್ಣ ಅವ್ರಿಗೊಂದು ಜಾತಿ ಕಟ್ಕೊಂಡು ಲೇಬಲ್ ಮಾಡ್ತೀರಿ. ಜಾತಿ ಬೇಡ ಅಂದವ್ರಿಗೆ ನೀವು ಲೇಬಲ್ ಮಾಡಿ ನೀವು ಜಾತಿ ಕಟ್ಕೊಂಡು ಮಾಡ್ತೀರಾ ಅಂದ್ರೆ ಇನ್ನೆಂತ ಹೊಲಸು ಒಂದು ಸಮಾಜಕ್ಕೆ ನೀವು ನಾಂದಿ ಹಾಡ್ತಾ ಇದ್ದೀರಿ. ಅದಕ್ಕೆ ಇದು ಒಂದು 15-20 ವರ್ಷಗಳಿಂದ ಈ ತರ ಎಲ್ಲ ಇರ್ಲಿಲ್ಲ ಅಲ್ವಾ? ಖಂಡಿತ ಇರ್ಲಿಲ್ಲ. ಸರ್, ಮಾನವ ಸಂದೇಶ ಕೊಟ್ಟಂತಹ ಎಲ್ಲ ದಾರ್ಶನಿಕರು ಮಹಾತ್ಮರು ಅವರು ಜಾತಿ ಮೀರಿ ತಮ್ಮ ಸಿದ್ಧಾಂತವನ್ನ ಇದನ್ನು ಪ್ರಚಾರಪಡಿಸಿದ್ದಾರೆ. ಆದ್ರೆ ನಾವಿವತ್ತು ಕಳೆದ ಕೆಲವಾರು ವರ್ಷಗಳಿಂದ ಅವನ ಜಾತಿಗೆ ಸೀಮಿತಗೊಳಿಸಿದ್ದೇವೆ. ಅವರ ಜಯಂತಿ ಬಂದಾಗ ಕೆಲವರು ಮಾತ್ರ ಆಚರಿಸಬೇಕು, ಇನ್ನು ಕೆಲವರು ಹೊರಗಬೇಕು ಅಂತ ಇದಾಗಿದೆ. ಅದು ಹೋಗ್ಬೇಕು. ಅವರ ಏನೊಂದು ಅವರು ನಮಗೆ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ, ಅದು ವಿಶ್ವಮಾನವ ಸಂದೇಶ, ಎಲ್ಲರಿಗೂ ಅನ್ವಯ ಆಗುವಂತ ಸಂದೇಶ. ಕನಕದಾಸರು ಇರ್ಬೋದು, ಬಸವಣ್ಣವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಎಲ್ಲ ದಾರ್ಶನಿಕರು ಕೂಡ ಅಂದ್ರೆ ಅಷ್ಟು ವಿಶಾಲ ಮನೋಭಾವದಿಂದ ಸರ್ವರಿಗೂ ಒಳಿತಾಗುವಂತ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅವರು ನಾವು ಸೀಮಿತಗೊಳಿಸಿ ಸಂಕುಚಿತಗೊಳಿಸ್ತಾ ಇದೀವಲ್ಲ, ಅದು ಬಹಳ ವಿಷಾದನೀಯ. ಅದನ್ನ ಹೋಗ್ಲಾಡಿಸ್ಬೇಕು. ಅದನ್ನ ಮುಂದಿನ ದಿವಸಗಳಲ್ಲಾದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತ ಆಚರಣೆಗಳಾಗಬೇಕು. ನಾವೆಲ್ಲ ಒಂದು ಅನ್ನೋ ಒಂದು ಪರಿಕಲ್ಪನೆ ಎಲ್ಲರಲ್ಲೂ ಮೂಡಬೇಕು ಸರ್. ನಿಜ, ಖಂಡಿತವಾಗ್ಲೂ ನಿಜ. ಮೋನಿಶಾ, ಇವತ್ತು ಯಾವ ಸುದ್ದಿಯನ್ನ ನೀವು ಪ್ರಜಾವಾಣಿಯಿಂದ ತರ್ತಿದ್ದೀರಿ? ಯಾವ್ದು ಬೇರೆ ಸುದ್ದಿ ಇದೆಯಾ ಸರ್? ನಾನು ಇದು ಮೈಸೂರಲ್ಲಿ ಭಾರತೀಯ ನೃತ್ಯ ಸಂಗೀತ ಗಟ್ಟಿಯಾಗಿ ಹೇಳಿ. ಮೈಸೂರಲ್ಲಿ ಭಾರತ ನೃತ್ಯ ಸಂಗೀತ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಮೈಸೂರಲ್ಲೇ ಅಲ್ಲ, ಬೇರೆ ಕಡೆನೂ ನಡಿಬೇಕು. ಯಾಕಂದ್ರೆ ಈಗಿನ ಜನರೇಷನ್ ಏನಿದ್ದಾರೆ ಇವ್ ಯಾವ ಗೊತ್ತೇ ಇಲ್ಲ ಅವರಿಗೆ. ಸೊ ಅದು ನಡೆಸ್ತಾ ಬಂದ್ರೆ ಅಟ್ಲೀಸ್ಟ್ ಈಗ ಹುಟ್ಟಿರೋರ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇರೋ ವಿದ್ಯಾರ್ಥಿಗಳಿಗೂ ತುಂಬಾ ಅವಕಾಶ ಸಿಗುತ್ತೆ. ಇನ್ನೊಂದು ವಿಜಯ ಕರ್ನಾಟಕದಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ಅದಕ್ಕಿಂತ ಮುಂಚೆ ಒಂದೇ ಹೇಳ್ತೇನೆ. ಹೇಳಿ. ಈಗ ರಾಜಕೀಯ ದೊಂಬರಾಟಕ್ಕೆ ಬಂದ್ರಿ. ರಾಜಕೀಯ ದೊಂಬರಾಟ ಏನ್ ನಡೀತಾ ಇದೆ ಇವತ್ತು ನಿಜಕ್ಕೂ ಜನ ಇವರು ಒಕ್ಕಲಿಗರ ಒಂದು ಸಮುದಾಯ, ಈ ಕಡೆ ಅಹಿಂದ ಗ್ಯಾಂಗ್ ಅಂತ್ಕೊಂಡು ಮಾಡ್ತಾ ಇದ್ದಾರೆ. ಓಟ್ ಹಾಕ್ತದ ಮತದಾರರಿಗೆ ಅಸಹ್ಯ ವ್ಯಕ್ತಪಡಿಸ್ತಾವನೆ. ಏನ್ ಹಿಂಗ್ ಕಿತ್ತಾಡ್ತಾ ಇದ್ದಾರೆ ಇವರು? ಅಲ್ಲಿ ಹೋಗ್ತಾರೆ. ಖರ್ಗೆ ಅವರು AICC ಅಧ್ಯಕ್ಷರು ಅವ್ರೇನ್ ಹೇಳ್ತಾರೆ, ನಮ್ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳೋದು. ಅಲ್ಲ ರೀ, ನಿಮ್ಮನ್ನ ಯಾಕೆ ಅಧ್ಯಕ್ಷರು ಮಾಡಿಯಾರೆ? ನೀವೇನ್ ಹೈಕಮಾಂಡ್ ಅಲ್ವಾ? ಒಂದ್ ಫ್ಯಾಮಿಲಿನ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅದು ಹಂಗೆ ಇದೆಯಲ್ಲ. ಅಲ್ಲ, ಹಾಗಾಗೋಗಿದೆ. ಅಲ್ಲ, ಇವ್ರು ಅವ್ರ ಬಾಯಲ್ಲಿ ಬರ್ಬಾರ್ದಿತ್ತು, ಅದು ಖರ್ಗೆ ಅವರು ಮಾತಾಡಬಾರ್ದಿತ್ತು. ಹೈಕಮಾಂಡ್ ಅದು ಇವ್ರು ಹೈಕಮಾಂಡ್ ಅಲ್ಲಿ ಒಬ್ರು ಒನ್ ಆಫ್ ದಿ ಇದಲ್ವಾ? ಇವರು ಅಧ್ಯಕ್ಷ ಅಲ್ವಾ? ಇವರೇ ಅಲ್ವಾ ಹೈಕಮಾಂಡ್? ಇವರು ಹೈಕಮಾಂಡ್ ಅಲ್ವಾ? ನೋಡಿ ಯಾವ ರೀತಿ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಪಕ್ಷದ ಒಂದು ಹೇಗ್ ನಿಂತಿದೆ ಅನ್ನೋದಕ್ಕೆ ನಿಜಕ್ಕೂ ಬೇಜಾರಾಗುತ್ತೆ. ಜೊತೆಗೆ ಈ ಒಂದು DKC ಅವ್ರಿಗೆ ಸಿದ್ದು ಅವ್ರು ಕೊಡ್ತಾರೋ ಬಿಡ್ತಾರೋ, ಅವ್ರು ಆಗ್ತಾರೋ ಬಿಡ್ತಾರೋ, ಒಟ್ಟಾರೆ ಒಂದು ಪ್ರವೃತ್ತಿ ನಗೆಪಾಟಲ್ ಅಲ್ದಲೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನದಾದ ಅಂತಹ ಹೊಡೆತ ಅಂತೂ ಸತ್ಯ. ಕಾಂಗ್ರೆಸ್ ಇದಕ್ಕೆ ತಕ್ಕ ಒಂದು ಪ್ರತಿಫಲನ ಅನುಭವಿಸುತ್ತೆ. ವಿಜಯ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿದೆ. ಕಬ್ಬನ್ ಪಾರ್ಕ್ ನಲ್ಲಿ ಫಲಪುಷ್ಪ ಪ್ರದರ್ಶನ, ಒಂದು 11 ದಿನಗಳ ಪ್ರದರ್ಶನ.
ಅದರಲ್ಲಿ ಶಾಲಾ ಮಕ್ಕಳಿಗೆ ಶುಲ್ಕ ವಿನಾಯಿತಿ ಇದೆಯಂತೆ. ಸಮವಸ್ತ್ರ ಹಾಕೊಂಡು ಬಂದವರಿಗೆ ಒಂದು ವಿನಾಯಿತಿ ಕೊಡ್ತಾರೆ. ಅಲ್ಲೊಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಗುರುಗಳೇ, ಗುರುರಾಜ್ ಅವರೇ, ನೀವು ಬೇರೆ ಯಾವ ನಾನು ಗಮನಿಸಿದೆ, ಬಹಳ ಹ್ಮ್. ವಿಶೇಷ. ಹ್ಮ್ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸೋದನ್ನು ನಾವು ಕಂಡಿದ್ವಿ. ಈಗ ತೋಟಗಾರಿಕೆ ಇಲಾಖೆಯಿಂದ ಕಬ್ಬನ್ ಪಾರ್ಕ್ನಲ್ಲೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಡಿಸೆಂಬರ್ 7ರವರೆಗೆ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವರು ನಿನ್ನೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹಳ ವಿಶೇಷ. ತೋಟಗಾರಿಕೆ ಇಲಾಖೆ ಅನೇಕ ಉತ್ಪನ್ನಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ಎಲ್ಲ ಸಾರ್ವಜನಿಕರು, ವಿದ್ಯಾರ್ಥಿಗಳು ಆ ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಈ ಒಂದು ಸೊಬಗನ್ನು ಕಣ್ತುಂಬಿಸ್ಕೊಳ್ಬೋದು. ನಾಡಿನ ಅನೇಕ ಬಗೆ ಬಗೆಯ ನಮ್ಮ ಶಿಲ್ಪ, ಹಂಪಿ ರಥ, ಕಲ್ಲಿನ ರಥ, ಮೈಸೂರಿನ ಅರಮನೆ ಇತ್ಯಾದಿ ವಾಸ್ತು ವಿನ್ಯಾಸವನ್ನು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬಹಳ ವಿಶಿಷ್ಟವಾಗಿ ರೂಪಿಸಿದ್ದಾರೆ. ಈ ಸುದ್ದಿ ಕೂಡ ಬಹಳ ಪ್ರಮುಖವಾಗಿ ಇವತ್ತೆಲ್ಲ ದಿನಪತ್ರಿಕೆಗಳು ಬಂದಿದೆ ಸರ್. ನಾವು ಅಂತಾರಾಷ್ಟ್ರೀಯ ಸುದ್ದಿಯನ್ನ ನೋಡೋದಾದ್ರೆ ಕನ್ನಡಪ್ರಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಫಲಪುಷ್ಪದ ಏನಿದೆ ಸಂಬಂಧಪಟ್ಟಂಗೆ ಹೇಳಿ ಸರ್, ಹೇಳಿ ಸರ್. ಈ ಒಂದು ಫಲಪುಷ್ಪೋದ್ಯಮ ಏನ್ ಮಾಡಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ, ಲಾಲ್ಬಾಗ್ ನಷ್ಟಲ್ಲೇ ನಡೀತಿತ್ತು. ಹೌದು. ಈಗ ಏನಾಗಿ ಇದು ಒಳ್ಳೆ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಈ ವಿಧಾನಸೌಧಕ್ಕೆ ಡೈಲಿ ಹೆಚ್ಚು ಕಡಿಮೆ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಈಗ ಲಾಲ್ಬಾಗ್ ಅಂದ್ರೆ ಏನಾಗೋದು, ಅಲ್ಲಿಂದ ಮತ್ತೆ ಅಲ್ಲಿಂದ ಹೋಗೋದು ಸ್ವಲ್ಪ ದೂರ ಆಗೋದು. ಹೌದು. ಯಾರು ಅಷ್ಟೊಂದು ಇಷ್ಟಪಡ್ತಿಲ್ಲ, ಬಿಡು ಸಾಕು ಇದು ನೋಡ್ಕೊಂಡು ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕಿತ್ತು. ಈಗ ಅಲ್ಲೇನಾಗಿದೆ, ವಿಧಾನಸೌಧಕ್ಕೆ ಬಂದು ನೋಡ್ಕೊಂಡವ್ರು ಸ್ವಲ್ಪ ಅಲ್ಲಿಂದ ಬಂದು ಹೈಕೋರ್ಟ್ ನೋಡ್ಕೊಳ್ತಾರೆ. ಹೈಕೋರ್ಟ್ ನೋಡಿಸಿ ನಿಮ್ಮ ಹಿಂಭಾಗಕ್ಕೇನೆ ಈ ಒಂದು ಕಬ್ಬನ್ ಪಾರ್ಕ್. ಹೌದು. ಈ ಕಬ್ಬನ್ ಪಾರ್ಕ್ ಅಲ್ಲಿ ಅದನ್ನ ನೋಡ್ಕೊಂಡು ಹೋಗಕ್ಕೆ ಈಗ ಈಸಿ ಆಯ್ತು ಜನಗಳಿಗೆ. ಜೊತೆಗೆ ಸರ್ಕಾರಕ್ಕೂ ಸಹ ಒಂದು ಒಳ್ಳೆ ಹೆಸರು, ಜೊತೆಗೆ ಒಳ್ಳೆ ಒಂದು ಆದಾಯನೂ ಸಹ ತಂದು ಕೊಡ್ಬೋದು ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಇವ್ರು ಏನಿದ್ದಾರೆ, ನಮ್ಮ ಮುಖ್ಯ ಕಾರ್ಯದರ್ಶಿಗಳಿದ್ರು ಶಾಲಿನಿ ರಜನೀಶ್ ಅವರು, ಡೈನಾಮಿಕ್ ಲೇಡಿ. ಅವ್ರು ಯಾವುದೇ ಇಲಾಖೆಗೆ ಹೋಗ್ಲಿ, ಯಾವ್ದಾದ್ರು ಒಂದು ಅವರು ಇದ್ದಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ಪಳಿವಳಿಕೆ ಬಿಟ್ಟು ಬಂದಿದ್ದಾರೆ. ಅಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಬೇರೆ ಭಾಷಿಕರಾದ್ರೂ ಸಹ ನಮ್ಮ ಕನ್ನಡ ಭಾಷೆಯಲ್ಲಿ 10 ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಹೌದು, ನಿಜಕ್ಕೂ ಅಂತ ಒಂದು IAS ಅಧಿಕಾರಿ ನಮ್ಮಲ್ಲಿ ಕಡಿಮೆ. ಹೌದು. ಅವರ ಈ ಒಂದು ಕೆಲಸ ಏನಿದೆ, ಇವರ ಒಂದು ಶ್ಲಾಘನೀಯ ಅಂತ ಹೇಳ್ತೀವಿ. ನಿಜವಲ್ಲೂ ನಾವು ಅದನ್ನ ಅಪ್ರಿಶಿಯೇಟ್ ಮಾಡುವಂಥದ್ದು. ಹೌದು. ಇದು ನಿಜವಾಗ್ಲೂ ಬರೋ ಪ್ರೇಕ್ಷಕರಿಗೆ ತುಂಬಾ ಸಹಾಯ ಆಗುತ್ತೆ, ಒಂದು ಖುಷಿಯನ್ನ ಕೊಡುವಂಥದ್ದು. ಸತ್ಯ. ಮತ್ತೆ ಎಲ್ಲ ರೀತಿಯಲ್ಲೂ ಸೊ ಇವತ್ತಿನ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪಾಕಿಸ್ತಾನದಲ್ಲಿ ಸೇನಾಡಳಿತ ಸನ್ನಿಹಿತ, ದೇಶದ ಇಡೀ ಅಧಿಕಾರ ಕೈವಶ ಮಾಡಿಕೊಂಡ ಸೇನಾ ವರಿಷ್ಠ ಆಸಿಫ್ ಮುನೀರ್ ಮತ್ತೊಮ್ಮೆ ಪಾಕ್ ಪರಿಸ್ಥಿತಿ ಅರಾಜಕತೆಯತ್ತ, ಸೇನೆ ಆಧಿಪತ್ಯ ಮತ್ತೆ ಮೇಲುಗೈ. ಸರ್, ಈ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಾಜಕೀಯ ಹೇಗಿದೆ, ಎಲ್ಲವೂ ಸೇನಾಡಳಿತ. ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಅದು ಪೂರಕವಾಗಿರುತ್ತೆ ಪಾಕಿಸ್ತಾನಕ್ಕೆ ಅಂತ ನಿಮ್ಮ ಅಭಿಪ್ರಾಯ ಏನು? ಪಾಕಿಸ್ತಾನಕ್ಕೆ ಒಂದೇ ಪದದಲ್ಲಿ ಹೇಳ್ಬೇಕು ಅಂದ್ರೆ, ಹೊಟ್ಟೆಗಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವ ಅನ್ನೋ ಒಂದು ಪರಿಸ್ಥಿತಿ. ನಿಜ. ಯಾಕೆಂದ್ರೆ ಅಲ್ಲಿ ನೋಡಿ, ಇಂದಿನ ಒಂದು ಪ್ರಧಾನಮಂತ್ರಿಗಳನ್ನು ಸಹ ಅವ್ರು ಆಳ್ತಾರೆ. ಕೆಲವೇ ದಿನಗಳಲ್ಲಿ ಅವ್ರನ್ನಂತ ಸೆರೆ ಹಿಡಿಯಂತಹ ಒಂದು ನಿಜ ಪರಿಸ್ಥಿತಿ. ಹೌದು. ಆ ಒಂದು ಜನ ರೋಸುತ್ತೋಗಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ ಈ ಸೇನಾಧಿಕಾರಿಗಳು, ಆ ಸೇನಾ ಒಂದು ಬಲವನ್ನ ಈ ಒಂದು ಕೆಟ್ಟ ಒಂದು ಅಭಿಪ್ರಾಯಕ್ಕೆ ಬಳಸ್ಕೊಂಡು, ಇವಾಗ ನಮ್ಮ ಹಿಂದೆ ಇದ್ರಲ್ಲ ಅವರ ಹೆಸರು, ನಮ್ಮ ಹೆಸರು ನವಾಜ್ ಶರೀಫ್, ಇವರು ಪ್ರಧಾನಮಂತ್ರಿಗಳು. ಅವ್ರ ಮೊದ್ಲು ಅವರು ಇವರಾಗಿದ್ರಲ್ಲ, ಅವರು ಅಷ್ಟೇ ಮೊದ್ಲಿಂದ ಇದು ನಡೀತಾ ಬಂದಿದೆ. ಎಲ್ಲಾ ಕಾಲದಲ್ಲೂ ಬರೀ ಸೇನಾ ಮಾಡ್ತಾ ಇಮ್ರಾನ್ ಖಾನ್ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಎಲ್ಲಾರು ಅಲ್ಲಿ ಆಗಿದ್ದ ಪ್ರಧಾನಮಂತ್ರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ 30% ಎಲ್ಲ ಜೈಲಿಗೆ ಹಾಕ್ಬಿಡ್ತಾರೆ. ಈ ಒಂದು ಪರಿಸ್ಥಿತಿ ಇದೆ. ನಿಜಕ್ಕೂ ಅಲ್ಲಿನ ಜನ ಅದೇನ್ ಅಸಹಾಯಕರಾಗಿದೆ. ಸರ್, ಗುರುರಾಜ್ ಸರ್, ಇನ್ನೊಂದು ಬಹಳ ಪ್ರಮುಖವಾದ ಸುದ್ದಿ, ನಾಗರಿಕರಿಗೆ ಒಂದು ಸಂತೋಷದ ಸುದ್ದಿ. ನೀರಿನ ಬಾಕಿ ಬಿಲ್ನ ಹೌದು ಶುಲ್ಕ ಪಾವತಿಸಿದರೆ ಅದರ ಬಡ್ಡಿ ಮತ್ತೆ ದಂಡವನ್ನ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು.
BWSSB ಹೇಳಿದೆ. ಹ್ಮ್ ಆ, ಸಾಕಷ್ಟು 439 ಕೋಟಿ ರೂಪಾಯಿ ಅಸಲಿಗೆ 262 ಕೋಟಿ ಬಡ್ಡಿ ತ್ಯಾಗ ಮಾಡ್ತಾ ಇದ್ದಾರೆ. ಓಹೋ So, ಒಂದು- ಒಳ್ಳೆ ಕೆಲಸ. ನಾಗರಿಕರಿಗೆ ಅದೊಂದು ಒಳ್ಳೆ ಸಿಹಿ ಸುದ್ದಿ ಸುದ್ದಿ. ಸುದ್ದಿದೆ. ಹ್ಮ್ ಹೆಚ್ಚು ಜನ ನಾಗರಿಕರು ಈ ಬಿಲ್ ನ ಪಾವತಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಹ್ಮ್ ಹ್ಮ್ ಆ ಒಂದು ಸುದ್ದಿ ಕೂಡ ಇವತ್ತು ಪ್ರಮುಖವಾಗಿ ವಿಜಯ ಕರ್ನಾಟಕದಲ್ಲಿ ಹ್ಮ್ ಮುಖಪಟ್ಟದಲ್ಲಿ ಬಂದಿದೆ ಸರ್. ಹ್ಮ್ ಹೌದು. ಇದು ಪೊಲೀಸ್ ಇಲಾಖೆಯವರು ಒಂದು ಈಗ ನಮ್ಮ ಏನ್ ನಾವು ವೈಲೇಷನ್ ಮಾಡ್ತೀವಿ ಹೌದು. ವಾಹನಗಳು ಓಡಿಸುವಾಗ ಹೌದು. ಅವಾಗ ಫೈನ್ಗಳಾಗಿರುತ್ತಲ್ಲ, ಆ ಫೈನ್ಗಳಾಗಿ ಎಲ್ಲ ನಾವು ಅದನ್ನ 50% ಡಿಸ್ಕೌಂಟ್ ಕೊಟ್ರು. ಹ್ಮ್ ಹ್ಮ್ ಮತ್ತೆ ತಕ್ಷಣ ಏನ್ ಮಾಡೋದು, ಜನ ಕಟ್ತಾ ಇರೋರು ಸಹ ಕಡಿಮೆ ಆಯ್ತಲ್ಲ ಅಂತ ಹೇಳಿ ಕಟ್ಟಾಕ್ ಶುರು ಮಾಡೋದು. ಹ್ಮ್ ಅದೇ ಒಂದು ಇದನ್ನ ಈ ಒಂದು BWSSB ಅಲ್ಲಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೇದು, ಒಳ್ಳೇದು ಒಳ್ಳೇದು. ಒಳ್ಳೆ ಒಂದು ಇದು ತಗೊಂಡಿದ್ದಾರೆ, ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಏನಂದ್ರೆ, ಸಾಕಷ್ಟು ಈ ನೀರಿನ ಒಂದು ಅಳವಡಿಕೆ ಏನಿದೆ, ಒಂದು ಕನೆಕ್ಷನ್ ತಗೊಳ್ಳೋದ್ರೇನಿದೆ, ಭಾರಿ ಸೋರಿಕೆ ಆಗ್ತಾ ಇದೆ. ಹ್ಮ್ 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 ಹೌದು. ಏನಂದ್ರೆ ಎಲ್ಲ ಅನುಮತಿನೇ ತಗೊಳ್ಳದೆ ಹ್ಮ್ ಒಂದು ಕನೆಕ್ಷನ್ ತಗೊಳ್ತಾ ಇದ್ದಾರೆ. ಅದನ್ನು ಸಹ ಒಂದು BWSSB ಅವರು ಹೆಚ್ಚಿನ ಕ್ರಮ ವಹಿಸಿ ಪತ್ತೆ ಹಚ್ಚುವ ಕಾರ್ಯಕ್ರಮವನ್ನು ಸಹ ಹಾಕೊಳ್ಬೇಕು. ಹ್ಮ್. ಈ ಒಂದು ನಿಮ್ಮ ಕ್ರಮ ನಿಜಕ್ಕೂ ಒಳ್ಳೆ ಅಂತ ಶ್ಲಾಘನೀಯವಾದಂಥದ್ದು, ಅದನ್ನು ಸಹ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಖಂಡಿತ ಖಂಡಿತ ಖಂಡಿತ. ಆಮೇಲೆ ಇದು ಒಂದು ವಿದೇಶಿ ಸುದ್ದಿನೇ. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಸೀನಾ ಅವ್ರಿಗೆ 21 ವರ್ಷ ಜೈಲು ಶಿಕ್ಷೆಯನ್ನ ಆ ದೇಶ ಹೌದು. ವಿಧಿಸಿದೆ. ಸರ್ ಗುರುರಾಜ್ ಸರ್, ಮತ್ಯಾವ ವಿಷಯ ಇದೆ? 5 ಅನುವಾದಿತರಿಗೆ ಗೌರವ ಪ್ರಶಸ್ತಿಯನ್ನ ನೀಡಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ 2025ನೇ ಸಾಲಿಗೆ ಕನ್ನಡದಿಂದ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿರುವಂತಹ ಕೃತಿಗಳಿಗೆ 5 ಶ್ರೇಷ್ಠ ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ವನಮಾಲಾ ವಿಶ್ವನಾಥ್ ಅವರಿಗೆ, GV ಕಾರ್ಲೋರ್ ಅವರಿಗೆ, ಸಂಧ್ಯಾ ರೆಡ್ಡಿ ಮತ್ತೆ ವಿಠಲ್ ರಾವ್ ದೊಡ್ಡಮನಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಸರ್. ಹ್ಮ್ 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 ಸರ್, ಇನ್ನೊಂದು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಹ್ಮ್ ಒಂದು ಈ ಬೈಕ್ ಟ್ಯಾಕ್ಸಿ, ಹ್ಮ್ ಅದಕ್ಕೆ ಮೊನ್ನೆ ಒಂದು ಕಮಿಟಿ ಮಾಡಿದ್ರು. ಅದನ್ನ ಯಾವ ರೀತಿ ಮಾಡಬೇಕು, ಅದನ್ನ ಮುಂದುವರಿಸ್ಬೇಕಾ ಬೇಡವಾ ಅನ್ನೋ ಒಂದು ನಿಟ್ಟಿನಲ್ಲಿ, ಹ್ಮ್ ಆ ಒಂದು ನಿಟ್ಟಿನಲ್ಲಿ ಸಮಿತಿ ನಿನ್ನೆ ಒಂದು ಇದು ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಅದನ್ನ ನಿಷೇಧ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ, ಸರಿ. ಬೈಕ್ ಟ್ಯಾಕ್ಸಿ. ಈ ಬೈಕ್ ಟ್ಯಾಕ್ಸಿ ಅಂದ್ರೆ, ಈಗ ಅದರಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಜೀವನ ಮಾಡ್ತಾ ಇರೋರು ಇವತ್ತಿನ ದಿನಕ್ಕೆ ಬೆಂಗಳೂರಲ್ಲಿ 65,000 ಜನಕ್ಕೂ ಹೆಚ್ಚಿದ್ದಾರೆ. ಹ್ಮ್ ಹ್ಮ್ 65,000ಕ್ಕೂ ಹೆಚ್ಚು ಜನ ಈ ಬೈಕ್ ಟ್ಯಾಕ್ಸಿಯನ್ನ ಅವಲಂಬಿಸಿಕೊಂಡು ಬದುಕ್ತಾ ಇದ್ದಾರೆ. ಸರಿ. ಏನೂ ಇಲ್ದವನು ಸ್ವಲ್ಪ ಸಾಲಾಗಿಲ್ಲ ಮಾಡಿ ಒಂದು 20,000 ಏನೋ ಎಲ್ಲೋ ಹೊಂದಿಸಿ ಒಂದು ಬೈಕ್ ತಗೊಂಡು ಈ ಒಂದು ಬೈಕ್ ಟ್ಯಾಕ್ಸಿ ನಡೆದ್ರಿಂದ ಒಂದು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾನೆ. ಹ್ಮ್ ಹ್ಮ್ ಈ ಸಂದರ್ಭದಲ್ಲಿ ಇವರು ಯಾವ್ದಾವ್ದೋ ಒತ್ತಡಗಳಿಗೋಸ್ಕರ ಈ ಒಂದು ಸಮಿತಿ ಬೈಕ್ಗಳು ಜಾಸ್ತಿ ಬಂದ್ಬಿಟ್ರೆ, ರಸ್ತೆಯಲ್ಲಿ ಜಾಸ್ತಿ ಬಂದ್ಬಿಟ್ರೆ ಸಂಚಾರ ದಟ್ಟಣೆ ಹೆಚ್ಚಾಗ್ಬಿಡುತ್ತೆ, ಹ್ಮ್ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಅದನ್ನ ರದ್ದು ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾನೆ. ಹ್ಮ್ 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 ಅದು ಒಂದು ರೀತಿ ಅವರು ಕೊಟ್ಟಿರತಕ್ಕಂತಹ ಒಂದೇನಿದೆ ಉದಾಹರಣೆಗಳೇನಿದೆ, ಹ್ಮ್ ಅದರಿಂದ ಮಹಿಳೆಯರ ಮೇಲೆ ಹೆಚ್ಚಿನ ಒಂದು ಲೈಂಗಿಕ ಶೋಷಣೆಗಳು ನಡೀತಾ ಇದಾವೆ ನಿಜ. ಅಂತ ಕೊಟ್ಟಿದ್ದಾರೆ. ಹೌದು. ಆಮೇಲೆ ಬಸ್ನಲ್ಲಿ ಹೋದ್ರೆ BMTC 2 ಕಿಲೋಮೀಟರ್ಗೆ 50 ರೂಪಾಯಿ ಏನೋ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಬೈಕ್ನವರು. ಹ್ಮ್ ಹ್ಮ್ ಇವ್ರೇನ್ ಹೇಳ್ತಾರೆ, ಅವ್ರ ಸಮಿತಿಯವ್ರು ಹೇಳಿರೋದು, BMTC ಬಸ್ ಅಲ್ಲಿ 2 ರೂಪಾಯಿ 2 ಕಿಲೋಮೀಟರ್ಗೆ ಹ್ಮ್ 6 ರೂಪಾಯಲ್ಲಿ ಹೋಗ್ಬೋದು, ಇವ್ರು ಯಾಕೆ 50 ರೂಪಾಯಿ ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಸಲಹೆ ಕೊಟ್ಟಿದ್ದಾರೆ. ಹೌದು. ಆದ್ರೆ ಹ್ಮ್ ಅಲ್ಲಿ ಏನಾಗತ್ತೆ, BMTC ಬಸ್ಸು ಯಾವುದೇ ಮನೆಗಳ ಮುಂದೆ ಬಂದು ನಿಂತ್ಕೊಳಲ್ಲ. ನಾವು ಅಲ್ಲಿಗೆ 1 ಕಿಲೋಮೀಟರ್ ನಡೀಲೇಬೇಕು. ಹ್ಮ್ ಈ ಎಮರ್ಜೆನ್ಸಿ ಯಾರು ಮಾಡೋದು, ಬೈಕ್ ಟ್ಯಾಕ್ಸಿಗಳು ಯಾರು ಬುಕ್ ಮಾಡೋದು, ಎಮರ್ಜೆನ್ಸಿ ಇರೋರೇ ಬುಕ್ ಮಾಡೋದು. ಖಂಡಿತ. ಈಗ ಆಟೋದಲ್ಲಿ ಹೋದ್ರೆ ಕರೆದ್ರೆ ಅವ್ರು ಜಾಸ್ತಿ ಹೇಳ್ತಾರೆ, ಹೌದು. ಟ್ಯಾಕ್ಸಿ ಅವ್ರು ಕರೆದ್ರೆ ಜಾಸ್ತಿ ಹೇಳ್ತಾರೆ, ಬೈಕಲ್ಲಿ ಕರೆದ್ರೆ ಅಟ್ಲೀಸ್ಟ್ ಏನೋ ಉಳ್ಕೊಳುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅದು ನಿಜಕ್ಕೂ ಅದನ್ನ ಇನ್ನೊಂದ್ಸಲಿ ಪರಾಮರ್ಶಿಸಿ ಹ್ಮ್ ಒಂದು ಸಲಹಾ ಸಮಿತಿಯವರು ಸರ್ಕಾರಕ್ಕೆ ಒಂದು ಕೊಡಬೇಕು. ಜೊತೆಗೆ ಒಂದು 60,000-65,000 ಜನ ಹೌದು. ಇದನ್ನೇ ಅವಲಂಬಿತರಾಗಿದ್ದಾರೆ. ನಿಜಕ್ಕೂ ಅದನ್ನ ನೋಡಿ ಅದನ್ನ ಇದು ಮಾಡ್ಬೇಕು ಅಂತ ಹೇಳಿ ಹ್ಮ್. ನಾ ಹೇಳ್ಬೇಕಾಗತ್ತೆ. ನಿಜ ನಿಜ ನಿಜ. ಜೊತೆಗೆ ಏನು ಮಹಿಳಾ ಇವ್ರ ಮೇಲೆ ಇದು ನಡೀತಾ ಇದೆ, ಲೈಂಗಿಕ ದೌರ್ಜನ್ಯಗಳು ನಡೀತಾವೆ ಅಂತ ಹೇಳ್ತಾರೆ. ಅದನ್ನ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳಿ. ಈಗ ಎಲ್ಲರೂ ಆ ರೀತಿ ಯಾರು ಇರೋದಿಲ್ಲ.
ಈಗ ಟ್ಯಾಕ್ಸಿ ಓಡಿಸೋರು ಎಲ್ಲರೂ ಅದ್ರ ರೀತಿಯಲ್ಲಿ ಯಾರೋ ಒಬ್ಬ ಮಾಡಿರ್ತಾನೆ, ಅದನ್ನ ಎಲ್ರಿಗೂ ನೀವು ಎಲ್ರನ್ನೂ ಇದು ಮಾಡಬಾರ್ದು ಹೌದು ಹೌದು. ಅಲ್ವಾ? ಹ್ಮ್. ಹಾಗಾಗಿ ಸರ್ಕಾರನೂ ಸಹ ಅವರ ಒಂದು ಸಮಿತಿ ಕೊಟ್ಟಿರೋ ಸಲಹೆಯನ್ನು ಪರಾಮರ್ಶಿಸಿ ಒಂದು ಕ್ರಮ ಕೊಳ್ಬೇಕಾಗತ್ತೆ ಅಂತ ಹೇಳಿ. ಇನ್ನೊಂದು ಅದೇ ಆ, ಮತ್ತೆ ನಾವು ರಾಜಕೀಯದತ್ತ ಬರೋದಾದ್ರೆ ಡಿ ಕೆ ಶಿಗೆ ಅಧಿಕಾರ ನೀಡದೇ ಇದ್ರೆ ಒಕ್ಕಲಿಗರ ಹೋರಾಟ ಅಂತೆ, ಒಕ್ಕಲಿಗರೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಾರೆ ಅನ್ನೋ ಸುದ್ದಿ ಬಂದಿದೆ. ಸರ್, ಒಂದು ಡಿ ಕೆ ಶಿಗೆ ಒಕ್ಕಲಿಗರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡದಿದ್ರೆ ರೋಡ್ಗಿಳಿತೀವಿ, ಹಂಗಾರೆ ಬರೀ ಒಕ್ಕಲಿಗರು ಮಾತ್ರ ಓಟ್ ಹಾಕಿದ್ರು ಡಿ ಕೆ ಶಿ ಅವರಿಗೆ? ಬೇರೆ ಅವ್ರ ಯಾವ್ದನ್ನ ಮುಂದೆ ಹಾಕಿಲ್ವಾ? ಏನೋ ಕರಾರುಗಳಿತ್ತಲ್ಲ. ಅಲ್ಲ ಡಿ ಕೆ ಶಿ ಒಬ್ರೇನಾ ಒಕ್ಕಲಿಗರು ಇರೋದಲ್ಲಿ? ಹೌದು. ಬೇರೆಯವ್ರು ಯಾರು ಇಲ್ವಾ? ಒಂದು ಕೈಂಡ್ ಇನ್ಫಾರ್ಮೇಶನ್ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯನವರ ಒತ್ತಡ ಏನಿದೆ ಅಂದ್ರೆ ಇವತ್ತಿನ ದಿನ ಅಲ್ಲಿ ನನ್ನ ಒಂದು ಸ್ಥಾನ ಏನೋ ಹೋದಂಥ ಸಂದರ್ಭದಲ್ಲಿ ಹೋದ್ರೂ ಪರವಾಗಿಲ್ಲ, ಅಹಿಂದದವ್ರು ಯಾರನ್ನಾದ್ರೂ ಸಿ ಎಂ ಮಾಡಬೇಕು ಅನ್ನೋದು ಒಂದು ವಾದ ಇದೆ. ಜೊತೆಗೆ ಹಾಗೂ ನೀವು ಒಕ್ಕಲಿಗರನ್ನೇ ಸಿ ಎಂ ಮಾಡಬೇಕು ಅಂದ್ರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಕೃಷ್ಣೇ ಬೈರೇಗೌಡ ಅವ್ರನ್ನ ಸಿ ಎಂ ಮಾಡಬೇಕು ಮಾಡಿ. ಡಿ ಕೆ ಶಿನ ಯಾಕೆ ಆಗ್ಬೇಕು? ಡಿ ಕೆ ಶಿ ಅವ್ರ ಮೇಲೆ ಹೆಚ್ಚಿನ ಶಾಸಕರ ಒಂದು ಬೆಂಬಲ ಇಲ್ಲ, ಅವರ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವರ್ಚಸ್ಸಿಗೆ ಧಕ್ಕೆ ಆಗತ್ತೆ ಅಂತನೂ ಸಹ ಅವರು ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಒಂದು ವಾದ ಮಂಡಿಸಿದ್ದಾರೆ ಅಂತ ಹೇಳಿ ನನ್ನ ಬಲ್ಲ ಮೂಲಗಳ ಪ್ರಕಾರ. ಡಿ ಕೆ ಶಿನ ಯಾಕೆ ಆಗ್ಬೇಕು? ಬೇರೆಯವ್ರು ಇಲ್ವಾ ಅಂತ ಒಂದು ವಾದ ಹೇಳಿದ್ದಾರೆ. ಜೊತೆಗೆ ಈ ಅಹಿಂದಾದವರು ನಾವು ಸಿದ್ದರಾಮಯ್ಯನ ಮಾಡ್ಬೇಕು, ಅವರು ಹೋರಾಟ ಮಾಡ್ತೀವಿ, ಇವರು ಹೋರಾಟ ಮಾಡ್ತೀವಿ. ಅಲ್ಲ ರೀ, ನೀವು ಒಕ್ಕಲಿಗರು, ಇವರು ಕುರುಬ್ರು, ಬರೀ ಬೇರೆ ಜಾತಿಯವ್ರು ಏನ್ರಿ ಮಾಡ್ಬೇಕು? ಬೇರೆ ಜಾತಿಯವ್ರು ಇಲ್ವಾ ಅಲ್ಲಿ? ಹಿರಿಯ ಕಾಂಗ್ರೆಸ್ಸಿಗರು ಇಲ್ವಾ? ಯಾರು ಇಲ್ವಾ ಅಲ್ಲಿ ಕಾಂಗ್ರೆಸ್ಸಿಗರು? ಹೌದು. ಡಿ ಕೆ ಶಿ ಒಬ್ಬರೇ ಸರ್ಕಾರ ಪಕ್ಷ ಕಟ್ಟಕ್ಕಾಗತ್ತಾ? ಸಿದ್ದರಾಮಯ್ಯ ಒಬ್ಬರೇ ಪಕ್ಷ ಕಟ್ಟಕ್ಕಾಗತ್ತಾ? ಇನ್ಯಾವ ಜಾತಿಯವರು ಇಲ್ವಾ? ಕೊಡಿ, ಬೇರೆ ಜಾತಿಯವ್ರಿಗೆ ಕೊಡಿ. ಏನೋ ಅಲ್ಪ ಇವ್ರಿಗೆ ಕೊಡಿ, ದಲಿತರು ಹಾಗೇ ಇಲ್ಲ, ಕೊಡಿ ಅವ್ರಿಗೆ ಅನ್ನೋದು ಸಹ ಸಿದ್ದರಾಮಯ್ಯನವ್ರ ವಾದ. ಸರ್ ಗುರುರಾಜ್ ಸರ್, ಇನ್ನೊಂದು ಪ್ರಜಾವಾಣಿಯಲ್ಲಿ ಪ್ರಮುಖವಾದ ಸುದ್ದಿ ಗಮನಿಸಿದೆ. ರೈತರಿಗೆ 1,033 ಕೋಟಿ ಪರಿಹಾರದ ಪ್ಯಾಕೇಜ್ ಅನ್ನ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ, ಚಾಲನೆ ಕೊಟ್ಟಿದ್ದಾರೆ. ಈ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆದಂತಹ ಒಂದು ಸಂದರ್ಭದಲ್ಲಿ 27 ಜಿಲ್ಲೆಗಳಲ್ಲಿ 14.14 ಲಕ್ಷ ರೈತರಿಗೆ ಸರ್ಕಾರ 1,033 ಕೋಟಿ ಪರಿಹಾರ ನೀಡ್ತಾ ಇದ್ದಾರೆ. 24 ಗಂಟೆ ಒಳಗಡೆ ಅವರ ಬ್ಯಾಂಕ್ ಖಾತೆಗೆ ಈ ಮೊತ್ತ ಜಮಾ ಆಗತ್ತೆ ಅಂತ ಹೇಳಿ ಹಾಕಿದ್ದಾರೆ. ಒಳ್ಳೆ ಸುದ್ದಿ. ರೈತರಿಗೆ ಸಾಕಷ್ಟು ತೊಂದರೆ ಅನುಭವಿಸಿದೆ ಅತಿವೃಷ್ಟಿಯಿಂದ, ಅವರಿಗೆ ಈ ಪರಿಹಾರದಿಂದ ಅನುಕೂಲ ಆಗ್ಬೋದು, ಒಳ್ಳೇದಾಗುತ್ತೆ ಭಾವಿಸ್ತೇನೆ. ಬಟ್ ಈಗ ಅವ್ರು ಅನೌನ್ಸ್ ಮಾಡಿ 12 ಗಂಟೆ ಆಯ್ತು, 12 ಗಂಟೆ ಕೊಡ್ಬೇಕು. ಅದು ಸಾಧ್ಯನಾ? ಅದು ಕೊಡ್ತಾರೆ, ಕೊಡ್ಲಿ, ಅದು ಒಳ್ಳೆ ಬೆಳವಣಿಗೆ ಸರ್. ಒಂದು ಭರವಸೆ, ಒಂದು ಆಶಾಕಿರಣ ರೈತರ ಬಾಳಲ್ಲಿ ಮೂಡಿದೆ. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮಳೆ ಆಗಿ ಅತಿವೃಷ್ಟಿಯಾಗಿ 27 ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಅನುಭವಿಸಿದ್ದಾರೆ. ಅವ್ರಿಗೆಲ್ಲ ಈ ಮೊತ್ತ ಸಿಕ್ಕಿದ್ರೆ ಬಹಳ ಅನುಕೂಲ ಆಗುತ್ತೆ. ರೈತರ ಬಾಳು ಬಿಡಿ ಸರ್. ಇನ್ನೊಂದು ಏನ್ ಮಾಡಿದಾರೆ ಇವತ್ತು, ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದಾರೆ ಇವತ್ತು, ಡಿಜಿಟಲ್ ವೇದಿಕೆಗಳಿಗೆ ಒಂದು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಹೇಳಿ ಸರ್. ಇಲ್ಲ ತೊಂದರೆ ಇಲ್ಲ, ನೀವು ಮಾತಾಡಿ ಸರ್. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದ ಒಂದು ಆದೇಶ ಮಾಡಿದೆ. ಈ ಡಿಜಿಟಲ್ ವೇದಿಕೆಗಳು, ಈ ಸಾಮಾಜಿಕ ಜಾಲತಾಣಗಳನ್ನ ಒಂದು ನಿಯಂತ್ರಣದಲ್ಲಿರೋಕ್ಕೋಸ್ಕರ ಒಂದು ಕ್ರಮಬದ್ಧವಾದ ಕಾನೂನನ್ನ ರೂಪಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒಂದು ಆದೇಶವನ್ನ ಕಳಿಸಿದೆ. ಸರಿ. ಇವತ್ತಿನ ದಿನಗಳ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಭ್ಯವಾದ, ಅಶ್ಲೀಲವಾದ, ನೀವು ಎಲ್ಲರೂ ನೋಡಿರ್ತೀರಿ, ಅಶ್ಲೀಲವಾದಂತಹ ದೃಶ್ಯಗಳು ಅವು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಒಂದು
ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಅಂದರೆ ಸಣ್ಣ ಅಯ್ಯೋ ನಮ್ಮ ಮಕ್ಕಳ ಇದ್ರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಕಿರಿಯರ ಒಂದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ಮಾಡಲೇಬೇಕು ಇದನ್ನ ಕ್ರಮ ಕೈಗೊಳ್ಳಲಿಕ್ಕೆ ಅಂತೇಳಿ ಮಾಡಿದ್ದಾರೆ. ನಿಜಕ್ಕೂ ಅದು ಒಳ್ಳೆಯದು. ಆದರೆ ಈ ಕೇಂದ್ರ ಸರ್ಕಾರದವರು ಯಾವ ರೀತಿ ಮಾಡ್ತಾರೆ ಅನ್ನೋದೇ ಇವಾಗ ಅದು ಒಂದು ಯಕ್ಷ ಪ್ರಶ್ನೆ. ಹೌದು ಹೌದು ಹೌದು. ಯಾಕೆಂದ್ರೆ ಇವತ್ತು ಸಾಮಾಜಿಕ ಜಾಲ ಯಾವ ರೀತಿ ಬಳಕೆ ಆಗ್ತಿದೆ ಎಲ್ರಿಗೂ ಗೊತ್ತು. ಏನು ಯಾರು ನೋಡು ಮೊಬೈಲ್ ಇಟ್ಕೊಂಡು ಎಲ್ಲರಿಗೂ ಎದುರಿಸೋ ಒಂದು ಮಟ್ಟದಲ್ಲಿ ಇದೆ. ಎಲ್ಲಿ ನೀವೇನ್ ಮಾಡ್ತಾ ಇದ್ರು 2 ಸೆಕೆಂಡ್ ಅಲ್ಲಿ ಅಲ್ಲಿ ನೀವು ಏನಾರು ಮಾಡ್ತಾರೆ ಅಲ್ಲಿ ಏರಲ್ಲಿ ಹೋಗ್ತಾ ಇರುತ್ತೆ. ಆ ಒಂದು ಪರಿಸ್ಥಿತಿ ಜೊತೆಗೆ ಈ ಅಶ್ಲೀಲವಾದ ಚಿತ್ರಗಳು ಸಿಕ್ಕಾಪಷ್ಟೆ ಯೂಸ್ ಆಗ್ತಾ ಇದೆ. ಅದನ್ನು ಹೆಚ್ಚು ನಮ್ಮ ಇದೇನಿದೆ ಯುವಜನಾಂಗ ಏನಿದೆ ಅದರಿಂದ ಸಿಕ್ಕಾಪಟ್ಟೆ ಮನಸ್ಸಿಗೆ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ. ಹೌದು ಹೌದು. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಬ್ರದರ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಮಾಧ್ಯಮಕ್ಕೆ ಒಂದು ಅಂಕುಶ ಹಾಕ್ಲೇಬೇಕು. ಹೌದು. ಅಂಕುಶದ ಚೌಕಟ್ಟು ಇಲ್ಲದೆ ತಮಗೆ ಬೇಕಾದಂತಹ ಕಾಮೆಂಟ್ಸ್ನಾಗ್ಲಿ, ತಮಗೆ ಬೇಕಾದಂತಹ ಫೋಟೋಗಳನ್ನ ಅದನ್ನು ತಿರ್ಚೋದು, ಸುದ್ದಿಗಳನ್ನ ತಿರ್ಚೋದು, ಇನ್ನೊಬ್ಬರ ವೈಯಕ್ತಿಕವಾಗಿ ಅವಹೇಳನ ಮಾಡುವಂಥದ್ದು ಇದು ಸಾಕಷ್ಟು ನಡೀತಾ ಇದೆ. ಇದಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ನಿಯಂತ್ರಣವನ್ನು ಕೈಗೊಂಡ್ರೆ ಬಹಳ ಉತ್ತಮವಾಗತ್ತೆ. ಹಲವಾರು ಖಾಸಗಿ ವಿಚಾರಗಳು, ಹಲವಾರು ವೈಯಕ್ತಿಕವಾದ ನಿಂದನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾನೆ ಇದೆ. ಇದಕ್ಕೊಂದು ಸ್ಪಷ್ಟವಾದಂತಹ ಗೈಡ್ಲೈನ್ಸ್ನ ರೂಪಿಸಬೇಕು. ಈ ಡಿಜಿಟಲ್ ಮಾಧ್ಯಮ ಸಕಾರಾತ್ಮಕವಾಗಿ ಬಳಸ್ಕೊಳ್ಬೇಕೇ ಹೊರತು ಅದು ಇನ್ನೊಬ್ಬರ ವೈಯಕ್ತಿಕ ದ್ವೇಷಕ್ಕಾಗ್ಲಿ, ಇನ್ನೊಬ್ಬರ ಚಾರಿತ್ರ ವಧೆ ಮಾಡ್ಲಿಕ್ಕೆ ಇವತ್ತು ಬಳಕೆ ಆಗ್ತಾ ಇರೋದು ಬಹಳ ವಿಷಾದ ಸರ್. ಈ ಹಿಂದೆ ರೂಪರೇಷೆ ಹಾಕ್ಲೇಬೇಕು. ಈ ಹಿಂದೆ ಮಾಡಬೇಕು, ಕೇಬಲ್ ಜವಾಬ್ದಾರಿ ತಗೊಳ್ಬೇಕು. ನಿಜ 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 ನಿಜ. ಮನಸ್ಸಿಗೆ ತೋಚಿದ್ದೆಲ್ಲ ಬರೆಯೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ತುಂಬಾ ಈ ತರ ನಡೀತಾ ಇದೆ. ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಳ್ಳಲೇಬೇಕಾದಂತಹ ಪರಿಸ್ಥಿತಿ. ಏನಾದ್ರೂ ಅವಾಚ್ಯ ಶಬ್ದನೋ ಅವಾಚ್ಯವಾಗಿ ನಿಂದಿಸಿದ್ರನೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇದರಿಂದ ಒಂದು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡ್ದಂಗೆ ಆಗುತ್ತೆ ಸರ್. ನಿಜ ನಿಜ ನಿಜ. ಸರಿ, ಹಿಂದೆ ಈ ಕೇಬಲ್ ಟಿವಿ ನಿಯಂತ್ರಣ ಒಂದು ಕಾಯ್ದೆ ಅಂತ ಮಾಡಿದ್ರು. ಅದು ನಮ್ಮ ಕರ್ನಾಟಕ ಸರ್ಕಾರ. ಹೌದು ಹೌದು. ಅದು ಮಾಡಿದ್ರು ಅಷ್ಟೇ, ಅದು ಸರಿಯಾಗಿ ಜಾರಿಗೆ ಬರಲಿಲ್ಲ. ನಿಜ. ಬಟ್ ಒಳ್ಳೊಳ್ಳೆ ಪಾಯಿಂಟ್ಸ್ ಹಾಕೊಂಡಿದ್ರು. ಆ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇದನ್ನ ಮಾಡಲೇಬೇಕಾಗತ್ತೆ. ಹೌದು. ಯಾಕೆ ಇವರು ಸ್ನೇಹಿತರು ಹೇಳ್ದಂಗೆ ಇವತ್ತಿನ ದಿನ ಇದನ್ನ ಇಟ್ಕೊಂಡು ಹೆಚ್ಚಿನದಾಗಿ ಒಂದು ಅಸಭ್ಯವಾಗಿ ನಡ್ಕೊಳ್ಳುವಂತಹದ್ದು ಇರ್ಬೋದು, ಒಂದು ಒಂದು ಬೆದರಿಕೆ ಹಾಕುವಂತಹ ಇರ್ಬೋದು, ಆ ಒಂದು ಹೆಚ್ಚಿನ ಒಂದು ನಡೀತಾ ಇದೆ. ಹೌದು. ಆಮೇಲೆ ಇವಾಗ ನೀವು ಹೇಳ್ಬೋದು ಯುವಜನಾಂಗದವರು ಇದಕ್ಕೆ ಏನ್ ಮಾಡ್ಬೋದು ಅಂತ. ಸರ್, ಇದರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ನಾವು ಯೂಸ್ ಮಾಡ್ತೀವಿ, ನಾವು ಬೇರೆಯವ್ರದ್ದು ಏನ್ ನಡೀತಿದೆ ಅಂತ ಯೂಸ್ ಮಾಡ್ತೀವಿ. ಹೌದು. ಇದರಿಂದ ಕಮ್ಮಿ ಮಾಡ್ಲೇಬೇಕು. ಯಾಕಂದ್ರೆ ಒಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಇದಿದೆ. ಸುಮ್ನೆ ಹೆಂಗಂದ್ರಂಗ್ ಬಾಯಿ ಹೋದಂಗ್ ಮಾತಾಡ, ಅವ್ರ ಪರ್ಸ್ಪೆಕ್ಟಿವ್ ಆಗಿ ಯೋಚನೆನೆ ಮಾಡಲ್ಲ. ಹೌದು. ಮತ್ತೆ ಇನ್ನ ಒಂದು, ಇದರಿಂದ ನಮ್ ಜನರೇಷನ್ಗೆ ಬರೀ ನೆಗೆಟಿವೇ ಇದಾಗ್ತಿದೆ ಹೊತ್ತು ಪಾಸಿಟಿವ್ ಆಗಿ ನ್ಯೂಸ್ ಏನು ಇದಾಗ್ತಿಲ್ಲ. ತುಂಬಾ ನೆಗೆಟಿವ್ ಶೇಡ್ಸ್ ಇದಾಗ್ತಿದೆ. ಸೊ ಇನ್ನೊಂದು, ಮೋದಿ ಅವರು ಬರ್ತಾ ಇರೋದಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಕಾಶಿ ಕಾರಿಡಾರ್ ಮತ್ತೆ ಉಜ್ಜಯಿನಿ ಕಾರಿಡಾರ್ ಈ ತರದೆಲ್ಲ ತಗೊಂಡು ಕೇಂದ್ರ ಸರ್ಕಾರ ಮಾಡ್ತಲ್ಲ, ಹಾಗೆ ಈ ಕೃಷ್ಣ ಮಠದ ಕಾರಿಡಾರ್ ಅನ್ನು ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ತಾ ಇದ್ದಾರೆ. ಹೌದು, ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಉಡುಪಿ ಬಹಳ ಪ್ರಮುಖ ಸ್ಥಾನದಲ್ಲಿದೆ. ಹೌದು. ಯಾಕಂದ್ರೆ ಕನ್ನಡ ತಡಿಯ ಊರಾಗಿರೋ ಕೃಷ್ಣನ ಊರಲ್ಲಿ ಪ್ರವಾಸಿಗರ ಸಂಖ್ಯೆ ಬಹಳ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗ್ತಾ ಇದೆ. ಕೃಷ್ಣನ ದರ್ಶನ ಮಾಡಲಿಕ್ಕೆ ಮತ್ತೆ ಆ ಸಮುದ್ರದ ಸಭೆಯನ್ನು ಅನುಭವಿಸ್ಲಿಕ್ಕೆ ಉಡುಪಿಗೆ ಹಲವಾರು ರಾಷ್ಟ್ರದ ಅಂತಾರಾಷ್ಟ್ರೀಯ ಕಡೆಗಳಿಂದ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಅವರಿಗೆಲ್ಲ ಸುಗಮವಾಗಿ ಕೃಷ್ಣನ ದರ್ಶನ ಎಲ್ಲ ಆಗ್ಲಿಕ್ಕೆ ಈ ಯೋಜನೆ ಬಹಳ ಸಹಕಾರಿ ಅಂತ ನಾನು ಅನ್ಕೊಂಡಿದ್ದೇನೆ. ನಾವು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಕಾಶಿ ಮತ್ತೆ ಇದರೆಲ್ಲ ಕಾರಿಡಾರ್ ಏನ್ ಮಾಡಿದ್ದಾರೆ ಅದೇ ರೀತಿ ಮಾಡಿದ್ರೆ ಸುಗಮವಾಗಿ ಯಾವ ಜನಜಂಜಾಟ ಇಲ್ಲದೆ ಕೃಷ್ಣನ ದರ್ಶನ ಮಾಡ್ಬೋದು. ಆ ಪರಿಸರ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಕಾಣುತ್ತೆ. ಪ್ರವಾಸಿಗರ ಇನ್ನಷ್ಟು ಬರ್ತಾರೆ, ಆಕರ್ಷಣೀಯವಾಗಿ ಮಾಡುತ್ತೆ. ಅಲ್ಲಿ ಸುತ್ತಲೂ ಒಂದು ಥೀಮ್ ಪಾರ್ಕ್ ತರ ಮಾಡಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಪ್ರಧಾನಿಯವರಿಗೆ ಮನವಿ ಸಲ್ಲಿಸ್ತಾ ಇರೋದು ಇವತ್ತಿನ ಸುದ್ದಿಗಳಲ್ಲಿ ಬಂದಿದೆ. ಹಾಗೆ ಇನ್ನೊಂದು ಸುದ್ದಿ, ಇವತ್ತಿನ ಪ್ರಜಾವಾಣಿ ಸಂಪಾದಕೀಯದಲ್ಲಿ ಒಂದು ಸುದ್ದಿ ಈಗ ಗಮನ ಸೆಳೀತು. ಶಾಲಾ ಮಕ್ಕಳಿಗೆ ಬೆಳಗಿನ ತಿಂಡಿ ನೀಡುವಂತ ಒಂದು ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರದ ಮುಂದೆ ರಾಜ್ಯ ಸರ್ಕಾರ ಇಡ್ತಾ ಇದೆ. ಅದರಿಂದ
ಹಲವಾರು ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮಧ್ಯಾಹ್ನದ ಬಿಸಿ ಊಟ ಏನು ದೊರಕ್ತಾ ಇದೆ, ಹಾಗೆ ಬೆಳಗಿನ ತಿಂಡಿ ಕೂಡ ಉಪಹಾರ, ಉಪಹಾರ ಅದು ಹ್ಮ್. ಕೂಡ ಮಕ್ಕಳಿಗೆ ಅನುಕೂಲ. ಆ, ಎಷ್ಟೋ ಮಕ್ಕಳು ಹಸಿದ ಹೊಟ್ಟೆಯಲ್ಲಿ ಶಾಲೆಗೆ ಬಂದು ಮಧ್ಯಾಹ್ನದ ಬಿಸಿ ಊಟ ನೀಡೋ ತನಕ ಇರ್ತಾರೆ. ಆ ನಿಟ್ಟಿನಲ್ಲಿ ಇದೊಂದು ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದು ಇವತ್ತಿನ ಪ್ರಜಾವಾಣಿಯ ಸಂಪಾದಕೀಯ ವಿಭಾಗದಲ್ಲಿ ಗಮನ ಸೆಳೆಯಿತು ಸರ್. ತುಂಬಾ ಒಳ್ಳೇದು. ಸರ್ ಇದು ಬೆಳಿಗ್ಗೆ ಮಧ್ಯಾಹ್ನ ಬಿಸಿ ಊಟ ಅಂತ ಕೊಡ್ತಾರೆ, ಹ್ಮ್ ಆ ನಂತರದಲ್ಲಿ ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಹೌದು. ಎಲ್ಲ ಒಂದು ಇದಿದೆ. ಈಗ ಮೊನ್ನೆ ಒಂದು ಚಿಕ್ಕಿ ಅಂತ ಒಂದು ಕೊಡ್ತಿದ್ರು, ಹ್ಮ್ ಕಡಲೆ ಬೀಜ ಇದಿತ್ತಲ್ಲ ಹೌದು ಹೌದು. ಅದನ್ನ ಕೊಡ್ತಿದ್ರು, ಅದು ಈಗ ನಿಲ್ಸಿದ್ದಾರೆ. ಹ್ಮ್ ಈಗ ನೋಡಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಈವ್ನಿಂಗು ಸ್ನ್ಯಾಕ್ಸು ಎಲ್ಲ ಕೊಡ್ತಾರೆ. ನಿಜ ಕೊಡ್ಲಿ, ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಅನುಕೂಲ ಆಗುತ್ತೆ, ಆಗುತ್ತೆ. ಸತ್ಯ. ಆದರೆ ಇರೋಂತಹ ಶಾಲಾ ಶಿಕ್ಷಕರನ್ನೇ ಎಲ್ಲದಕ್ಕೂ ಬಳಸ್ಕೊಳ್ಳೋದು. ಅವ್ರನ್ನೇ ಬಳಸ್ಕೊಳ್ಳೋದು. ಈಗ ಏನಾಗಿದೆ ಅಂದ್ರೆ, ನನಗೆ ಸಾಕಷ್ಟು ಶಾಲಾ ಶಿಕ್ಷಕರು ನನ್ನ ಸ್ನೇಹಿತರಿದ್ದಾರೆ. ಹ್ಮ್ ಅವ್ರು ಒಂದೇ ಹೇಳ್ತಾರೆ, ಒಬ್ಬ ಮುಖ್ಯೋಪಾಧ್ಯಾಯ ಏನಿರ್ತಾನೆ ಅವನಿಗೆ ದಿನಪೂರ್ತಿ ಅದೇ ಆಗೋಗ್ಬಿಡುತ್ತಂತೆ. ಹ್ಮ್ ಈಗ ಬಾಳೆಹಣ್ಣು ಎಷ್ಟು ತಂದೆ, ಬಾಳೆಹಣ್ಣು ಎಷ್ಟು ಕೊಟ್ಟೆ, ಲೆಕ್ಕ ಬಾಳೆಹಣ್ಣು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಕೊಟ್ಟೆ, ಮೊಟ್ಟೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಕೊಟ್ಟೆ, ಎಷ್ಟು ಜನ ಬಂದವ್ರು ಇವತ್ತು ಊಟದಲ್ಲಿ, ಅವನೇನ್ ತಿಂದ ಇವನೇನ್ ತಿಂದ, ಬರೇ ಇದೆ ಲೆಕ್ಕ ಹಾಕೋದಾಗ್ಬಿಡೈತಂತೆ. ಶಿಕ್ಷಕರಿಗೆ ಆ? ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಹಾ ಇದೊಂದು ಹೆಚ್ಚುವರಿ ಹೊಣೆಗಾರಿಕೆ ಕೊಟ್ಟು ಇದನ್ನ ಮಾಡಿದೆ. ಅದಕ್ಕೆ ಒಂದು ಪ್ರತ್ಯೇಕವಾದ ಸಿಬ್ಬಂದಿ ಮಾಡ್ಬೇಕಾಗತ್ತೆ. ಇದನ್ನ ಮಾಡ್ಬೋದು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋ ನಿಟ್ಟಿನಲ್ಲಿ ಶಿಕ್ಷಕರು ಪ್ರಯತ್ನ ಮಾಡ್ಬೇಕು ಹೊರತು ಈ ಯೋಜನೆ ಮಾಡ್ಲಿ, ಒಳ್ಳೇದು. ಅಂದ್ರೆ ಹೌದು, ಭಾರತದ ದೇಶದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ದೈಹಿಕ ಬೆಳವಣಿಗೆ ಕೊರತೆ ಸಮಸ್ಯೆ ವಿದ್ಯಾರ್ಥಿಗಳಲ್ಲಿ ಬಹಳ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿದ್ರೆ ಬಹಳ ಅನುಕೂಲ. ಅದಕ್ಕೆ ಹಲವಾರು ಕೋಟ್ಯಾಂತರ ರೂಪಾಯಿಗಳು ಅವರಿಗೆ ಹೆಚ್ಚುವರಿ ಹೊರೆ ಆದ್ರೂ ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಈ ಯೋಜನೆ ಬಹಳ ಉಪಕಾರಿಯಾಗತ್ತೆ ಅಂತ ಈ ವರದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಇದಾದ್ರೆ ನೋಡಿ, ಈಗ ಆಂಧ್ರ ಪ್ರದೇಶದಲ್ಲಿ ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದೆ, ಮಕ್ಕಳ ಬೆಳಗಿನ ಉಪಹಾರವಾಗಿ ಕೊಡ್ತಾ ಇದ್ದಾರಂತೆ. ಆ ತರ ಏನಾದ್ರು ಮಕ್ಕಳಿಗೆ ಪೌಷ್ಟಿಕಾಂಶ ಇರುವಂತಹ ಒಂದು ಆಹಾರವನ್ನ ನೀಡಿದ್ರೆ ಅವರ ಬೆಳವಣಿಗೆಗೆ ಇದು ಸಹಕಾರಿಯಾಗತ್ತೆ ಅಂತ. ಖಂಡಿತ. ಏನ್ ಗೊತ್ತಾ ಸರ್, ಇದು ಇವಾಗ ಬಿಸಿ ಊಟ ಕೊಡ್ತಾ ಇದ್ರು, ಇದು ಕೊಡ್ತಾ ಇದ್ರು. ಈಗ ಇದು ಇನ್ನೊಂದು ಪ್ಲಸ್ ಮಾಡ್ತಾ ಇದ್ದಾರೆ ತಿಂಡಿ ಕೊಡ್ಲಿಕ್ಕೆ. ಇದರದ ಒಂದು ಲಾಜಿಕ್, ನಮ್ಮ ಸರ್ಕಾರದ ಲಾಜಿಕ್ ಏನಂದ್ರೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳು ಹೆಚ್ಚಿನಾಗಿ ಬರಲಿ. ಹೌದು. ಈಗ ಮಕ್ಕಳು ಬಂದಂತ ಸಂದರ್ಭದಲ್ಲಿ ತಿಂಡಿ ಊಟ ಎರಡು ಕೊಟ್ರೆ ಪೋಷಕರಿಗೆ ಒಂದು ಭಾರ ಕಡಿಮೆ ಆಗುತ್ತೆ. ನಿಜ. ಕಡಿಮೆ ಒಂದು ದುಡಿಮೆ ಇರುವಂತಹವ್ರಿಗೆ, ಆ ಒಂದು ಸಂಸಾರಕ್ಕೆ ನಿಜಕ್ಕೂ ಇದು ಒಳ್ಳೆ ಬೆಳವಣಿಗೆ ಕೊಡಬಹುದು. ಆದ್ರೆ ಅದೇ ಶಿಕ್ಷಕರನ್ನ ಬಳಸ್ಕೊಂಡು ಮಾಡೋದಾದ್ರೆ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಒಬ್ಬ ಶಿಕ್ಷಕರಿಗೆ ಬರೀ ತಿಂಡಿ ಅದು ಇದು ಕೊಡೋಕೆ ಹೋದಾಗ ಅವ್ರಿಗೆ ಡೈವರ್ಷನ್ ಆಗುತ್ತೆ, ಪಾಠ ಮಾಡೋದು ಕಡಿಮೆ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಬರೀ ಊಟಕ್ಕಷ್ಟೇ ಕೊಟ್ರೆ ಪಾಠಕ್ಕೆ ಯಾರು ಕೊಡ್ತಾರೆ? ಹೌದು. ಎರಡು ಸರಿಸಮವಾಗಿ ತೂಗ್ಬೇಕಲ್ವಾ? ಪಾಠನ ಗಮನದಲ್ಲಿ ಇಟ್ಕೊಂಡು ಊಟಕ್ಕೆ ಅದನ್ನೇ ಮಾಡ್ಲಿಕ್ಕೆ ಒಬ್ಬ ಸಿಬ್ಬಂದಿನ ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ. ನಿಜ. ಎರಡನ್ನೂ ನಾವು ನೋಡ್ಬೇಕಾಗತ್ತೆ. ಊಟದ ವಿಷಯವನ್ನ ನೋಡ್ಕೊಳ್ಳಿಕ್ಕೆ ಬೇರೆ ಒಬ್ಬ ಸಿಬ್ಬಂದಿ ಇದ್ರೆ ಇವ್ರಿಗೂ ಅವ್ರಿಗೂ ಯಾವುದೇ ಇದಿರಲ್ಲ. ನಾವು ಊಟ ಕೊಟ್ಟು ತಿಂಡಿ ಕೊಟ್ಟು ನಮ್ ಸರ್ಕಾರ ಅದ್ ಕೊಡ್ತು, ಅದಲ್ಲ ರೀ. ಸರ್ಕಾರ ಎರಡೂ ಮಾಡ್ಬೇಕು. ಪಾಠ ಮಾಡೋನ್ ತಗೊಂಡೋಗಿ ನೀವು ಊಟ ಹಾಕೊಡಕ್ಕೆ ಬರೀ ಇಟ್ಬಿಟ್ರೆ ಪಾಠ ಮಾಡೋನ್ ಯಾರು? ಖಂಡಿತ ನಿಜ. ಈಗ ಸರ್ ಒಂದೇ ಒಂದು ವಿಷಯ ಹೇಳ್ತೀನಿ, ಒಂದೊಂದು ಸ್ಕೂಲ್ಗಳಲ್ಲಿ ಸಿಂಗಲ್ ಟೀಚರ್ಸ್ ಇದ್ದಾರೆ. ಹೌದು, ನಿಜ. ಸಿಂಗಲ್ ಟೀಚರ್ಸ್ ಇದ್ದಾರೆ. ಆ ಸಿಂಗಲ್ ಟೀಚರ್ಸ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಬರೀ ಅದೇ ಆಗ್ಬಿಡುತ್ತೆ. ಬೆಳಗ್ಗೆ ಬತ್ತಿದಾಗ ಮೊಟ್ಟೆ ಕೊಡ್ತೇವೆ, ಬರೀ ಮಧ್ಯಾಹ್ನದವರೆಗೂ ಅದೇ ಆಗ್ಬಿಡ್ತೀವಿ ಸರ್. ಆಮೇಲೆ ಆಗ್ಬಿಡ್ತೈತೆ. ಊಟ ಮಾಡಿದ್ಮೇಲೆ ಏನ್ ಮಾಡ್ತೇವೆ, ಅವರು ಮಕ್ಕಳು ಪಾಪ ಅಲ್ಲೇ ಸುಸ್ತಾಗಿತ್ತು, ಇನ್ನೇನು ಕಲಿಯೋಕ್ಕೂ ಆಸಕ್ತಿ ಇರಲ್ಲ. ಇವ್ರಿಗೂ ಬರೀ ಅದೇ ಸುಸ್ತಾಗಿ ಅವ್ರಿಗೂ ಆಸಕ್ತಿ ಇರಲ್ಲ. ಪಾಠನೇ ಎಷ್ಟು ಬೇಕೋ ಒಂದು ಅರ್ಧ ಗಂಟೆ 1 ಅವರ್ ಪಾಠ ಮಾಡ್ತಾರೆ ಅಷ್ಟೇ. ಎಷ್ಟು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಲೆಕ್ಕ ಹಾಕೊಳ್ಳಿ, ಅವ್ರು ನಷ್ಟ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. ಖಂಡಿತ ಮಕ್ಕಳಿಗೆ ತುಂಬಾನೇ ನಷ್ಟ ಆಗ್ತಾ ಇದೆ ಸರ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಹೌದು. ಯಾಕೆ ಬರ್ತಾ ಇಲ್ಲ ನಮ್ಮಲ್ಲಿ ಇದು ಇದಂತ ಹೇಳ್ತಾರೆ, ಪರ್ಸೆಂಟೇಜ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಇದೇ ಕಾರಣಕ್ಕೆ. ಹೌದು, ಪಾಠ ಬಿಟ್ಟು ಊಟಕ್ಕೆ ಅಲ್ವಾ ಎಲ್ಲ ವ್ಯಯ ಆಗ್ತಿದೆ. ಹಿಂಗ್ ಮಾಡಿದಕ್ಕೆ ಇವಾಗ ಮಧು ಬಂಗಾರಪ್ಪ ಅವ್ರು ಈಗ ಇಷ್ಟ 35% ಇದ್ದೀನಿ 30% ಇಳಿಸ್ಕೊಂಡು ಕೂತಾರೆ. ಯಾಕೆಂದ್ರೆ ಓದಲ್ಲ ಮಕ್ಕಳು. ಅಲ್ಲಿ 30% ಬಂದು ಸಾಕು, ಪಾಸ್ ಮಾಡಿ ಕಳಿಸ್ಬಿಡ್ಬೋದು. ಒಟ್ಟಿನಲ್ಲಿ ಪಾಸ್ ಆಗ್ಬೇಕು, ಅವ್ರಿಗೆ ಮುಂದೋಗ್ಬೇಕು.
ವಿದ್ಯಾರ್ಥಿ ಬುದ್ಧಿವಂತ ಆಗ್ತಾನೋ ಓದ್ತಾನೋ ಬಿಡ್ತಾನೋ, ಒಟ್ಟಲ್ಲಿ ಇವ್ರಿಗೆ ಏನಾಗಬೇಕು, ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು ಅಷ್ಟೇ ಅವ್ರಿಗೆ. ಹೌದು. ಅದನ್ನ ಮೊದಲು ತಪ್ಪಿಸಿ ದಯವಿಟ್ಟು. ಊಟ ತಿಂಡಿ ಕೊಡೋರಿಗೆ ಸಪ್ರೇಟ್ ಆದಂತ ಸಿಬ್ಬಂದಿ ಇಡಿ. ಅವಾಗ ಮಕ್ಕಳಿಗೆ ಯಾವುದೇ ರೀತಿ ನಷ್ಟ ಆಗಲ್ಲ. ಮಕ್ಕಳಿಗೆ ಪಾಠ ಕಲಿಸ್ದಂಗೆ ಮೋಸ ಮಾಡಿದ್ರೆ ಎಷ್ಟು 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 ಸರಿ ಸರ್ ಇದು? ನಿಜ ನಿಜ. ಅದನ್ನ ಸರ್ಕಾರ ಯೋಚನೆ ಮಾಡಬೇಕು, ಗಮನ ಹರಿಸ್ಬೇಕು. ಆಮೇಲೆ ಈಗ ಇನ್ನೊಂದು ವಿಷಯ ಏನು ಅಂದ್ರೆ, ಇನ್ನೊಂದು ಸುದ್ದಿ, ಮಹಿಳಾ ಪ್ರೀಮಿಯರ್ ಲೀಗ್ WPL 2026 ಅದರಲ್ಲಿ ಗುರುವಾರ ದೆಹಲಿಯಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ಒಟ್ಟು 276 ಆಟಗಾರ್ತಿಯರು ಹರಾಜಿನಲ್ಲಿ ಭಾಗಿಯಾಗಿದ್ರಂತೆ. 8ಕ್ಕೂ ಹೆಚ್ಚು ಆಟಗಾರ್ತಿಗೆ ಕೋಟಿಗಿಂತಲೂ ಬೆಲೆ. ಈಗ WPL IPL ತರ ಸಾವಿರಾರು ಕೋಟಿ ನಡೀತಾ ಇದೆ. ಇದ್ರ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀರಿ? ಕ್ರಿಕೆಟ್ ಈಗ IPL ಆಗ್ಲಿ WPL ಆಗ್ಲಿ ಒಂದು ಏನಂದ್ರೆ ಹೊಸ ಆಟಗಾರರಿಗೆ ಒಂದು ಒಳ್ಳೆ ವೇದಿಕೆ ಇಲ್ಲ ಅಂತ ಹೇಳಿದ್ರೆ ನಿಜ. ಯಾಕೆಂದ್ರೆ ಈಗ ಮೊದ್ಲೇನಿತ್ತು, ಇಂಡಿಯನ್ ಟೀಮ್ ಅಂದ್ರೆ ಬರೀ 11 ಜನ, ಹೌದು, 11 + 3 ಜನ ಇರೋರು 14 ಜನ. 14 ಜನಕ್ಕೆ 14 ಜನ ಸೆಲೆಕ್ಟ್ ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಎಷ್ಟು ಕಷ್ಟ ಆಗೋದು. ಹೌದು. ಅದರಲ್ಲಿ ಎಷ್ಟು ರಾಜಕೀಯ, ಅದರಲ್ಲಿ ಇವನ್ ಕಡೆವನಂತೆ, ಅವನು ICC ಇವನು ಇದ್ರ ಕಡೆ BICC ಕಡೆವನಂತೆ, ಹಂಗಂತೆ ಹಿಂಗ ಹಂಗಿತ್ತು. ಇವಾಗ ಏನಾಗಿದೆ, ಸಾಕಷ್ಟು ಟೀಮ್ಗಳಾಗ್ತವೆ. ನಿಜ. ಆ ಸಾಕಷ್ಟು ಟೀಮ್ಗಳಲ್ಲಿ ಎಲ್ಲರೂ ಅವಕಾಶ, ಚೆನ್ನಾಗಿ ಆಡೋಂತ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಹೌದು. ಆಮೇಲೆ ಅದನ್ನೇ ಬಂಡವಾಳವಾಗಿ, ಹೌದು, ಈಗ ಬರೀ ಸ್ಪೋರ್ಟ್ಸ್ನೇ ಬಂಡವಾಳವಾಗಿ ಆಟ ಆಡ್ತಾ ಇರ್ತಾರಲ್ಲ, ಅವರಿಗೆ ನಿಜಕ್ಕೂ ಒಂದು ವರದಾನ. ಇದು ಒಂದು ವರದಾನ. ಒಂದಿಷ್ಟು ಹಣನೂ ಬರುತ್ತೆ, ಜೊತೆಗೆ ಫೇಮು ಬರುತ್ತೆ, ನಿಜ, ಫಾರ್ಮ್ಗೂ ಬರ್ತಾರೆ. ಹೌದು. ಹಾಗಾಗಿ ಒಳ್ಳೆ ವೇದಿಕೆ. ಅದರಲ್ಲೂ ಇತ್ತೀಚೆಗೆ ನೋಡಿ, ಮೊದಲು ಕ್ರಿಕೆಟ್ ಅಂದ್ರೆ ಸಾಕು, ಬರೀ ಪುರುಷರದಷ್ಟೇ ಪ್ರಾಧಾನ್ಯ ಆಗಿತ್ತು. ಈಗ ನಮ್ಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಸಹ ಯಾವುದೇ ಪುರುಷ ಆಟಗಾರ್ತಿಗಿನ ಕಡಿಮೆ ಇಲ್ಲ, ಖಂಡಿತ ಕಡಿಮೆ ಇಲ್ಲ. ಆ ರೀತಿ ಆಡ್ತಾರೆ, ಅದೇ ರೀತಿ ರೆಕಾರ್ಡ್ಸ್ ಮಾಡ್ತಾವ್ರೆ. ಖಂಡಿತ ನಿಜ. ನಿಜಕ್ಕೂ ಅದರಲ್ಲೂ ನಮ್ಮ ಇಂಡಿಯನ್ಸ್ ಅದು ನಮ್ಮ ಪ್ರಧಾನಿಯವರು ಮೋದಿಯವರು ಬಂದ್ಮೇಲಂತೂ ಸರ್ ನಿಜಕ್ಕೂ ಒಂದು ಕ್ರೀಡೆಗೆ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ. ಹೌದು, ನಿಜಕ್ಕೂ ಹ್ಯಾಂಡ್ಸ್ ಆಫ್. ಮೊನ್ನೆ ಈಗ ರೀಸೆಂಟ್ ಆಗಿ ವರ್ಲ್ಡ್ ಕಪ್ ಗೆದ್ದಾದ್ಮೇಲಂತೂ ಹೌದು, ಎಲ್ಲರಿಗೂ ಒಂದು ಎಸ್ಪೆಷಲಿ ಬೇರೆ ಬೇರೆ ಕ್ರೀಡೆಗಳಲ್ಲೂ ನಮ್ಮ ಭಾರತೀಯರು ತುಂಬಾ ಒಳ್ಳೆ ಕೆಲಸ ಕ್ರಿಕೆಟ್ ನೋಡಿ. ಅಂಧ ಕ್ರಿಕೆಟ್ ಹೆಣ್ಮಕ್ಳು ಅವರು ಗೆದ್ದಿದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ. ಮತ್ತೆ ನೀವು ಹೇಳಿದಾಗೆ ಮೋದಿ ಅವರ ಈ ಇದರಲ್ಲಿ ಸಾಕಷ್ಟು ಕ್ರೀಡೆಗೆ ಒತ್ತನ್ನು ಪ್ರೋತ್ಸಾಹ ಕೊಟ್ಟರೆ ಕ್ರಿಕೆಟ್ ಆಟಗಾರರು ಇವತ್ತು ಪ್ರಧಾನಿ ಮೋದಿ ಅವ್ರನ್ನ ಅಂದ್ರೆ ನಿನ್ನೆ ಮೋದಿ ಅವ್ರನ್ನ ಭೇಟಿ ಮಾಡಿ ಅವರು ಆಡದಂತಹ ಬ್ಯಾಟ್ಗೆ ಅವ್ರ ಹಸ್ತಾಕ್ಷರವನ್ನ ಎಲ್ಲ ಇರುವಂತ ಬ್ಯಾಟ್ ಅನ್ನ ಪ್ರಧಾನಿ ಮೋದಿ ಅವರಿಗೆ ಸಲ್ಲಿಸಿದ್ದಾರೆ. ವಿಶೇಷ, ಮೋದಿ ಅವರು ಅದನ್ನ ಎಲ್ಲ ಆಟಗಾರರ ಜೊತೆಗೆ ಒಂದು ಕೂಟ ಭಾಗವಹಿಸಿ ಆ ಬ್ಯಾಟ್ ಅನ್ನ ಸ್ವೀಕರಿಸುವಂತ ಫೋಟೋ ಬಂದಿದೆ. ಕ್ರೀಡಾಪಟುಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ನಮ್ಮ ಕ್ರೀಡಾಪಟುಗಳನ್ನ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಅಂತ ಇದರಿಂದ ನಾವು ಖಂಡಿತ ಕ್ರೀಡೆಗೆ ಮಾತ್ರ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಮೋದಿ ಅವರು. ಆಮೇಲೆ ನೀವು ಇನ್ನೊಂದು ವಿಷಯನೇ ಹೇಳ್ತಾ ಇದ್ದೀವಿ, ನಮ್ಮ ಊರಿನ ಹುಡುಗಿ, ನಮ್ಮ ತುಮಕೂರಿನ ಒಂದು ಹುಡುಗಿನೂ ಸಹ ಅಲ್ಲಿ ಆ ಒಂದು ಟೀಮ್ ಅಲ್ಲಿ ಇದೆ. ಕರ್ನಾಟಕ ಹೆಮ್ಮೆ ಪಡ್ಬೇಕು. ಹೆಮ್ಮೆ ಪಡ್ಬೇಕು. ಮೋದಿ ಅವರು ಸರ್ ಹೇಳೋದಲ್ಲ, ಒಂದು ಇದಿರ್ಬೇಕು, ಕ್ರೀಡೆ ಕೃಷಿ ಕೈಗಾರಿಕೆ ಮೂರಕ್ಕೂ ತುಂಬಾ ಒಳ್ಳೆ ಒತ್ತನ್ನು ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ MNC ಕಂಪನಿಗಳು ಏನಿದೆ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಏನಾಗಿತ್ತು, ಇವತ್ತು ಕಚ್ಚಾ ವಸ್ತುಗಳೇನಿದೆ ದುಬಾರಿ ಬೆಲೆಯಲ್ಲಿದೆ. ಇವತ್ತಿನ ದಿನ ಕೈಗಾರಿಕೆಗಳು ನಾಶ ಆಗಂತ ಒಂದು ಮಟ್ಟದಲ್ಲಿ ಹೋಗ್ಬಿಟ್ಟಿತ್ತು. ಮೊನ್ನೆ ಶೋಭಾ ಕರಂದ್ಲಾಜೆ ಅವರು ಅದಕ್ಕೆ ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಮೊನ್ನೆ ಒಂದು ನೀತಿನ ಒಂದು ಜಾರಿಗೆ ತಂದಿದ್ದಾರೆ. ಅದರಿಂದಾಗಿ ಈಗ ಅವರಿಗೆ ಒಂದು ಬ್ಯಾಂಕ್ಗಳಲ್ಲಿ ಸಾಲ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ, ಅದಕ್ಕೊಂದು ಸಬ್ಸಿಡಿ ಕೊಡಿಸೋದಾಗ್ಲಿ, ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಷ್ಟರಲ್ಲಿ ಅದಾಗುತ್ತೆ. ಹೌದಾ? ಕಡೆದಾಗಿ ಇನ್ನೊಂದು ಸುದ್ದಿ ಇವತ್ತು ಪ್ರಜಾವಾಣಿಯ ಪುಟಗಳಲ್ಲಿ ಕಂಡೆ. ಈಗ TTD ಮಾಜಿ ಅಧ್ಯಕ್ಷ YV ಸುಬ್ಬಾರೆಡ್ಡಿ ಅವರು ಈ ನಕಲಿ ತುಪ್ಪ ಮಾಡಿರುವಂತಹ ಪ್ರಸಾದದ ಬಗ್ಗೆ
ಈ ಅಪಪ್ರಚಾರ ಏನಾಗ್ತದೆ ಅದರ ಕುರಿತು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಅದು ಕೇವಲ ರಾಜಕೀಯ ಹಗ್ಗಾಟ ಜಗಾಟಗಳಿಂದ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಾರೆ. ಅದರ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿ ಕೂಡ ಅವರು ಮನವಿ ಸಲ್ಲಿಸಿದ್ದಾರೆ. ಅವರ ಅವಧಿಯಲ್ಲಿ ಇಷ್ಟೆಲ್ಲ ಒಂದು ತಪ್ಪು ಮಾಹಿತಿ ಇದಾಗಿದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತದೆ. ವಿಶ್ವವಿಖ್ಯಾತ ತಿರುಪತಿ ದೇವಸ್ಥಾನದಲ್ಲಿ ನೀಡುವಂತ ಆ ಒಂದು ಪ್ರಸಾದದಲ್ಲಿ ನಕಲಿ ತುಪ್ಪವನ್ನ ಬಳಸಿದ್ದಾರೆ. ಇದು ತಪ್ಪು ಅಂತ ಹೇಳಿ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿನ ಸಿಎಂ ಇವರು ಚಂದ್ರಬಾಬು ನಾಯ್ಡು ಅವರು ನನ್ನ ಮೇಲಿನ ವೈಯಕ್ತಿಕ ಇದು ಮಾಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಅದರ ಸತ್ಯಾಸತ್ಯತೆಗಳು ಕೂಡ ಒಂದು ತನಿಖಾ ಸಮಿತಿ ಏರ್ಪಡಿಸಿ ಜನರಿಗೆ ಇದನ್ನ ಸತ್ಯವನ್ನು ತಿಳಿಸಬೇಕು. ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು ಅಂತ ಹೇಳಿದ್ರೆ ತಿಳಿಸ್ತಾ ಇದ್ದಾರೆ ಸರ್. ತುಂಬಾ ಒಳ್ಳೇದು. ತಿರುಮಲ ತಿರುಪತಿಗೆ ತಿರುಪತಿ ಬಗ್ಗೆ ಈ ಹಿಂದೆ ಇದೇ ಅಷ್ಟೇ ಅಲ್ಲ, ಈ ಹಿಂದೆ ಸಾಕಷ್ಟು ಸಲ ಅಪಪ್ರಚಾರ ಮಾಡ್ತಾನೆ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಆ ಒಂದು ತಿರುಮಲ ತಿರುಪತಿ ಭಾಗದಲ್ಲಿ ಒಂದು ಎಂತದ್ದು ಮತ ಚೇಂಜ್ ಮಾಡ್ತಾರಲ್ಲ, ಕನ್ವರ್ಟ್ ಮಾಡ್ತಾ ಇದಾರೆ. ಹಾಗೆ ಆ ತರನು ನಡೀತು. ಈಗ ನಮ್ಮ ನಂದಿನಿ ತುಪ್ಪ ಹೋಗ್ತಿತ್ತು ಅಲ್ಲಿಗೆ. ಹೌದು, ಮೊದಲು ನಂದಿನಿ ನಿಲ್ಸ್ಬಿಟ್ಟಿದ್ರು. ಆ ನಂತರದಲ್ಲಿ ಮತ್ತೆ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ನಂದಿನಿ ತುಪ್ಪಕ್ಕೆ ಸುಳ್ಳು ಇದಲ್ಲ, ನಾವು ಹೇಳ್ಕೊಳೋದಲ್ಲ. ನಮ್ಮ ನಂದಿನಿ ತುಪ್ಪಕ್ಕೆ ದೇಶದಲ್ಲಿ ಅದರದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ. ಹೌದು, ಈ ಗುಜರಾತ್ ಅಲ್ಲಿ ಅಮೂಲ್ ಏನಿದೆ ಅದು ಅಲ್ಲಿನ ರಾಜ್ಯದ ಒಂದು ಹೈನುಗಾರಿಕಾ ಉತ್ಪನ್ನ. ಹೌದು, ಈಗ ನಮ್ಮಲ್ಲಿ ನಂದಿನಿ ಹೇಗಿದೆ ಅಲ್ಲಿ. ಹೌದು, ಅದಕ್ಕೆ ನೋಡಿ ನಮ್ಮ ನಂದಿನಿ ಒಂದು ಮೆರುಗು ಕಂಡು ಅಲ್ಲಿನವರು ಪ್ರಧಾನಿ ಮಟ್ಟಕ್ಕೆ ತಗೊಂಡೋಗಿ ನಂದಿನಿನ ಹೆಸರನ್ನೇ ನಿಲ್ಲಿಸ್ಬಿಡೋಣ, ಅಮೂಲ್ ಅನ್ನೋದಕ್ಕೆ ಅದನ್ನ ಮರ್ಜ್ ಮಾಡೋಣ ಅನ್ನೋ ಮಟ್ಟಕ್ಕೂ ಹೋಗಿತ್ತದು. ಆ ರೀತಿಯಲ್ಲಿ ನಮ್ಮ ಒಂದು ಸ್ಥಾನವನ್ನ ನಮ್ಮ ನಂದಿನಿ ಉಳಿಸ್ಕೊಂಡಿದೆ. ಹೌದು, ಕರ್ನಾಟಕದಲ್ಲಿ ಹೈನುಗಾರಿಕೆ ಬಹಳ ವಿಶೇಷವಾಗಿ ಮುಂದುವರೆದಿದ್ದು. ಈ ವಾರದಲ್ಲಿ ಪತ್ರಿಕೆಗಳಲ್ಲಿ ಬಂದಿತ್ತು, 1,000 ಕೋಟಿ ಹಾಲು ಉತ್ಪಾದನೆ ಆಗಿದೆ ಅಂತ. ಅಷ್ಟು 1,000 ಕೋಟಿ ಹಾಲು ಉತ್ಪಾದನೆ ಆದಾಗ ಅದರಿಂದ ಅದರ ಬೈ ಪ್ರಾಡಕ್ಟ್ಸ್ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಪನ್ನೀರು ಬಂದು ಅದು ಎಷ್ಟು ಜನಕ್ಕೆ ಉದ್ಯೋಗಾವಕಾಶ ನೀಡುತ್ತೆ. ಮತ್ತೆ ಶ್ರೇಷ್ಠತೆ, ಗುಣಮಟ್ಟದಲ್ಲಿ ಶ್ರೇಷ್ಠತೆ ಕಾಯ್ಕೊಂಡು ಬಂದಿದೆ. ಇಂಥ ತುಪ್ಪವನ್ನ ಪ್ರಸಾದಕ್ಕೆ ಬಳಸ್ತಾರಲ್ಲ, ನಿಜಕ್ಕೂ ನಮ್ಮ ಪುಣ್ಯ ಅಂತ ಹೇಳಿ. ಖಂಡಿತ. ಸ್ನೇಹಿತರೆ, ಇವತ್ತು ನಮ್ಮ ಈ ಸಂಚಿಕೆಯನ್ನ ಮುಗಿಸುವಂತ ಸಮಯ ಬಂದಿದೆ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಒಂದೇ ಒಂದು ಮಾತು ಹೇಳ್ತೇನೆ. ಹೇಳಿ ಸರ್. ನಮ್ಮ ವಿಶ್ವಂ ಟಿವಿ ಒಂದು ಸಂಪೂರ್ಣವಾದ ಒಂದು ಸಮಗ್ರವಾದಂತಹ ಒಂದು ವೈಚಾರಿಕ ವಾಹಿನಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಕಾಫಿ ಕಟ್ಟೆ ಅನ್ನೋ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇವತ್ತು ದಿನಪತ್ರಿಕೆಗಳನ್ನ ಓದಿ ಕಾಫಿ ಕಟ್ಟೆಯಲ್ಲಿ ಚರ್ಚೆ ಮಾಡೋರೇ ಕಡಿಮೆ ಆಗ್ಬಿಟ್ಟಿದೀವಿ. ನಿಜ. ಆ ಮೊದ್ಲೇನಿತ್ತು ನಾವೆಲ್ಲ ಇದ್ದಾಗ, ಆ ಪತ್ರಿಕೆಯಲ್ಲಿ ಅದು ಬಂದಿತ್ತು ಕಣೋ, ನಿಮ್ದೇ ಪತ್ರಿಕೆ ತರಿಸೋದು ಪ್ರಜಾವಾಣಿ ಅದೆಲ್ಲ ಬಂದಿತ್ತು ಅನ್ನೋ ರೀತಿ ಎಲ್ಲ ಕೂತಾಗ ಒಂದು ಚರ್ಚೆ, ಕಾಫಿಲಿ ಕೂತ್ಕೊಂಡು ಮಾತಾಡುವಾಗ ಆ ಒಂದು ಚರ್ಚೆ ಆಗ್ತಾ ಇತ್ತು. ಅದು ಆಗ್ತಾ ಇಲ್ಲ. ಅದು ಆಗಬೇಕು, ಇನ್ನು ಮುಂದುವರಿಬೇಕು. ಇದು ಮುಂದುವರಿಸಲಿಕ್ಕೋಸ್ಕರನೇ ವಿಶ್ವಂ ವಾಹಿನಿ ಕಾಫಿ ಕಟ್ಟೆ ಪ್ರಾರಂಭ ಮಾಡಿರೋದು. ಇದು ನಿಜಕ್ಕೂ ನಮಗೂ ಒಳ್ಳೊಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಇದು ಒಳ್ಳೆ ಕಾರ್ಯಕ್ರಮ, ದಯವಿಟ್ಟು ಮಾಡಿ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಇವತ್ತಿನ ಸಂಚಿಕೆಗೆ ರವಿ ಸರ್, ನೀವು ಬಂದಿದ್ದು ತುಂಬಾ ಖುಷಿ ತಂದಿದೆ. ನೀವು ನಿಮ್ಮ ಅಭಿಪ್ರಾಯಗಳನ್ನ ಚೆನ್ನಾಗಿ ಹೇಳಿದ್ರಿ. ಮನಿಷಾ, ಥ್ಯಾಂಕ್ ಯು, ನೀವು ಬಂದಿದ್ದು ಖುಷಿ ಆಯ್ತು. ಸರ್, ಗುರುರಾಜ್ ಸರ್, ತುಂಬಾ ಸಂತೋಷ. ತಮ್ಮೆಲ್ರಿಗೂ ವಂದನೆ. ಬಂದಿದ್ದಕ್ಕೆ ಸಂತೋಷ ಸರ್. ಧನ್ಯವಾದ ಸರ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾಳೆ ಭೇಟಿಯಾಗ್ತೀವಿ. ನಮಸ್ಕಾರ.